ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ಹಾಗೂ ನಮ್ಮ ಚಾನಲನ್ನು ನೋಡುವ ವೀಕ್ಷಕರಿಗೆ ಶುಭಾಶಯಗಳು. ಈಗ ನಾನು ಪ್ರಸ್ತುತಪಡಿಸುವುದು ಏನೆಂದರೆ 12ನೇ ಎಪಿಸೋಡು. ಈಗ ನಾನು ಕಳೆದ ಸಂಚಿಕೆಯಲ್ಲಿ ದಕ್ಷಿಣದ ಭಾಗದ ರಸ್ತೆಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೇನೆ. ತಾವು ಇದನ್ನು ತಿಳಿದುಕೊಂಡಿದ್ದೇನೆಂದು ನಾನು ಆಶಿಸುತ್ತೇನೆ. ಅದೇ ರೀತಿಯಾಗಿ ಈಗ ತಿಳಿಸುವುದೇನೆಂದರೆ, ಪಶ್ಚಿಮದ ಮುಂಬಾಗಿಲನ್ನ ಮನೆಗೆ ಪಶ್ಚಿಮದ ದಾರಿ ಇರುವಂಥ ರಸ್ತೆಗಳಿರುವಂಥ ವಿಷಯದ ಬಗ್ಗೆ ತಿಳಿಸುತ್ತೇನೆ. ಏನೆಂದರೆ ಪಶ್ಚಿಮ ಭಾಗದಲ್ಲಿ ರಸ್ತೆಗಳು ಅಂದರೆ ಹೇಗೆ? ನಾವು ಪಶ್ಚಿಮ ದಿಕ್ಕಿನಲ್ಲಿ ಮನೆಯನ್ನು ಮಾಡಿದ ಕಾರಣಕ್ಕೆ ಅದರಲ್ಲಿ ಪಶ್ಚಿಮದ ಭಾಗಕ್ಕೆ ಹೋಗುವ ಕಾಲಕ್ಕೆ ಬಲಭಾಗದಲ್ಲಿ ಬರುವುದು ಪಶ್ಚಿಮದ ವಾಯು ಉಚ್ಚ ಸ್ಥಾನವಾದದ್ದು, ಅಂದರೆ ಉತ್ತಮವಾದ ರಸ್ತೆ, ಉತ್ತಮವಾದ ನಡಿಗೆ ಅಂದು ತಿಳಿಯಬೇಕು. ಅದೇ ಎಡಭಾಗದಲ್ಲಿ ಬರುವಂಥದ್ದು ನೀಚ ಸ್ಥಳ, ನೀಚ ರಸ್ತೆ, ದುಷ್ಪರಿಣಾಮಗಳು ಬೀರುವಂಥ ರಸ್ತೆ ಎಂದು ಹೇಳಬೇಕು, ತಿಳಿದುಕೊಳ್ಳಬೇಕು. ಸರಿ, ಈಗ ನಾವು ತಮಗೆ ಮಾಹಿತಿ ಹೇಳುವುದೇನೆಂದರೆ, ಮುಖ್ಯವಾಗಿ ಶುಭವಾದ ರಸ್ತೆ ಪಶ್ಚಿಮ ದಿಕ್ಕಿಗೆ ಯಾವುದು ಎಂದು ತಿಳಿಸುತ್ತೇನೆ, ಕೇಳಿ. ಪಶ್ಚಿಮ ದಿಕ್ಕಿಗೆ ಇರುವಂಥ ಮನೆಗೆ ಪಶ್ಚಿಮದ ರಸ್ತೆ ಎಂದರೆ ಬಲಭಾಗಕ್ಕೆ ಬರುವಂಥದ್ದೇ. ನೀವು ಹೋಗುವ ಕಾಲಕ್ಕೆ, ಮನೆಯಿಂದ ಹೊರಗಡೆ ಹೋಗುವ ಕಾಲಕ್ಕೆ ಬಲಭಾಗದಲ್ಲಿ ಬರುವಂಥದ್ದೇ ಪಶ್ಚಿಮದ ವಾಯುದ ದಾರಿ. ಮುಖ್ಯವಾಗಿ ಪಶ್ಚಿಮದ ವಾಯುದಾರಿ ಎಂದರೆ ಏನು, ಇದು ಏನು ಶುಭ ಅಶುಭ ಫಲಗಳನ್ನು ಕೊಡುತ್ತದೆ ಅಂತ ತಿಳಿ ಹೇಳಬಯಸುತ್ತೇನೆ. ತಾವು ಮನೆಯಿಂದ ಬಲಭಾಗದಿಂದ ಹೊರಟಾಗ ಪಶ್ಚಿಮದ ವಾಯು ರಸ್ತೆ ಇರುತ್ತದಲ್ಲ, ಅದು ಎಷ್ಟು ಫೀಟ್, ಎಷ್ಟು ಅಂತರ, ಎಷ್ಟು ದೂರ ಕ್ರಮಿಸುತ್ತದೆ ಅಷ್ಟು ಶುಭದಾಯಕವಾಗಿರುತ್ತದೆ. ಎಷ್ಟು ಫೀಟು, ಎಷ್ಟು ಮೀಟರು, ಎಷ್ಟು 1 ಕಿಲೋಮೀಟ್ರು, ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರು, ಎಷ್ಟು ರಸ್ತೆ ದೀರ್ಘವಾಗಿ ಬೆಳೆದಿರುತ್ತದೆ, ಆ ಮನೆಯು ಅಭಿವೃದ್ಧಿಯು ಉನ್ನತ ಮಟ್ಟಕ್ಕೆ ಏರುತ್ತಾ ಹೋಗುತ್ತದೆ. ಕೆಲವೊಂದು ಮನೆಗೆ 4 ಫೀಟ್ ಉಂಟು, ಕೆಲವೊಂದು ಮನೆಗೆ 20 ಫೀಟ್ ಉಂಟು, ಕೆಲವೊಂದು ಮನೆಗೆ 50 ಫೀಟ್ ಉಂಟು, ಕೆಲವೊಂದು ಮನೆಗೆ 1 ಕಿಲೋಮೀಟರ್ ಗಟ್ಟಲೆ ಪಶ್ಚಿಮದ ಬಲಭಾಗಕ್ಕೆ ಹೋಗುವ ಪಶ್ಚಿಮದ ವಾಯುದ ಅಂತ ಎನ್ನುತ್ತಿದ್ದಾರೆ. ಅದಕ್ಕೆ ಪಶ್ಚಿಮದ ವಾಯುದಾರಿ ಎನ್ನುತ್ತಿದ್ದಾರೆ. ಅದು ಎಷ್ಟು ದೀರ್ಘವಾಗಿರುತ್ತದೆ, ಉದ್ದವಾಗಿರುತ್ತದೆ, ಅಷ್ಟಷ್ಟು ಆ ಮನೆಯು ಉನ್ನತ ಸ್ಥಾನದಲ್ಲಿ ಇರುತ್ತದೆಂದು ನೀವು ಎಲ್ಲೇ ಹೋದರೂ, ಯಾವುದೇ ಸ್ಥಳದಲ್ಲಿ ಹೋದರೂ ಅವನು ಅಭಿವೃದ್ಧಿಯು ಹೊಂದಿದ್ದಾನೆಂದರೆ ವೀಕ್ಷಿಸಿ ನೋಡಿ. ಆ ಮನೆಯ ಒಡೆಯಾಗಲಿ, ಒಡತಿಯಾಗಲಿ, ಮಕ್ಕಳಾಗಲಿ, ಯಾರೇ ಆಗಲಿ, ಪ್ರತಿಯೊಬ್ಬರು ಆ ಮನೆಯಲ್ಲಿ ವಾಸಿಸುವ ಕಾರ್ಮಿಕರಾಗಲಿ ಪ್ರತಿಯೊಬ್ಬರೂ ಒಳ್ಳೆಯ ಅಭಿವೃದ್ಧಿವಂತರಾಗಿರುತ್ತಾರೆ, ಉನ್ನತ ಮಟ್ಟಕ್ಕೆ ಮುಟ್ಟುತ್ತಾರೆ. ಇದು ಸರ್ವತಾ ಸಿದ್ಧ. ಏನು ಹೇಳಿದರೆ, ಪಶ್ಚಿಮದ ಬಲಭಾಗದಲ್ಲಿ ಪಶ್ಚಿಮದ ವಾಯುದಾರಿ ಎಂದರೆ ಅದು ಹೇಗೆ ಇರುತ್ತದೆ ಎಂಬುದು ಕೆಲವರು ಕೇಳುವುದುಂಟು, ಕೆಲವರು ಇದಕ್ಕೆ ಅಪಹಾಸ್ಯ ಮಾಡುವುದು ಉಂಟು. ಸರಿ, ಈ ಜಗತ್ತಿನಲ್ಲೇ ಎರಡೂ ಉಂಟು, ಒಳ್ಳೆಯದು ಉಂಟು, ಅಪಹಾಸ್ಯ ಮಾಡುವುದುಂಟು. ಅವರವರಿಗೆ ಬಿಟ್ಟದ್ದು, ಅದು ಅವರ ವಿಷಯ. ನಾವು ಏನೆಂದರೆ ಸಮಾಜಕ್ಕೆ ಒಂದು ಒಳಿತಾಗುವುದಂತಂತೂ ತಿಳಿಪಡಿಸುವುದು, ನಮಗೆ ಗೊತ್ತಿರುವ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇನ್ನು ಪಶ್ಚಿಮದ ವಾಯು ಭಾಗದ ದಾರಿ ಎಂದರೆ ಹೇಗೆ? ಪಶ್ಚಿಮದ ವಾಯು ಭಾಗದ ದಾರಿ ಎಂದರೆ ಅದು ಒಂದು ಅಧಿಕಾರದ ದಾರಿ. ಏನು? ಒಂದು ಅಧಿಕಾರ ಕೊಡುವಂಥ ಸ್ಥಳ.
ನೀನು ಒಬ್ಬ ವ್ಯಕ್ತಿ ಕಾರ್ಮಿಕನಾಗಿದ್ದರೆ ಮುಂಬಡಿತಿ ಒಂದು ಹೋಗಿ ಆ ಕಾರ್ಮಿಕರಲ್ಲೇ ಅಧಿಕಾರಿಯಾಗುತ್ತಾನೆ. ಒಬ್ಬ ಕೃಷಿಕನಾಗಿದ್ದರೆ ಇಡೀ ಆದ ಏರಿಯಾದಲ್ಲಿ ಅವನು ಒಳ್ಳೆಯ ಬೆಳೆಗಳನ್ನು ಬೆಳೆದು ಅವನು ಒಬ್ಬ ಕೃಷಿಯಲ್ಲಿ ಅವನು ಒಬ್ಬ ಉನ್ನತವಾದ ವ್ಯಕ್ತಿ ಎನ್ನಿಸಿಕೊಂಡು ಅವನ ಸಲಹೆಯನ್ನು ಪಡೆಯುತ್ತಾರೆ. ಹಾಗೆ ಅಲ್ಲಿ ಆ ರಸ್ತೆಗೆ ಅನುಗುಣವಾಗಿ ನಡೆಯುತ್ತಿದ್ದರೆ ಆ ವ್ಯಕ್ತಿಯು ಸಕಲ ಐಶ್ವರ್ಯಗಳಿಂದ ಧನಧಾನ್ಯದಿಂದ ಎಲ್ಲ ರೀತಿಯಿಂದ ಕೃಷಿಕನಿಗೆ ಒಳಿತಾಗುತ್ತದೆ. ಅಭಿವೃದ್ಧಿಯು ಬೇಗ ಬೇಗ ನಾವು ನಿರೀಕ್ಷಿಸಿದ ಮಟ್ಟಕ್ಕಿಂತ ಮೇಲ್ಮಟ್ಟಕ್ಕೆ ಎತ್ತಿಕೊಂಡು ಹೋಗುವುದೆಂದರೆ ಪಶ್ಚಿಮದ ವಾಯುದಾರಿ. ಅಕ್ಕಪಕ್ಕದವರು ಅನ್ನಬಹುದು, ಇವ ಏನು ಮೊನ್ನೆ ಬಂದು ವ್ಯವಸಾಯ ಮಾಡಿದ, ಅತಿ ಶೀಘ್ರವಾಗಿ ಬೆಳವಣಿಗೆ ಆಯಿತು ಅಂತ ಆಡಿಕೊಳ್ಳುವುದುಂಟು. ಇದು ಕೃಷಿಕನಿಗಾಗಿರಲಿ, ಒಬ್ಬ ಕಾರ್ಮಿಕನಾಗಿರಲಿ, ಒಬ್ಬರ ಹೋಟೆಲು ಉದ್ಯಮಿ, ವೈದ್ಯನು ಯಾರೇ ಆಗಿರಲಿ. ಒಬ್ಬ ವೈದ್ಯನಾಗಿದ್ದರೆ ಆ ಪಶ್ಚಿಮದ ವಾಯುಭಾಗದಲ್ಲಿ ಅವನು ವಾಸಿಸುತ್ತಿದ್ದರೆ ಅವನ ಪ್ರತಿನಿತ್ಯ ವೈದ್ಯನು ಯಾವುದೇ ರೋಗಿಯನ್ನು ನೋಡಿದರು ಪ್ರತಿಯೊಂದು ಆ ವೈದ್ಯನ ಹತ್ತಿರ ಬಂದಂಥ ರೋಗಿಗಳು ಬೇಗ ಗುಣವಾಗಿ ಬೇಗ ವಾಸಿಯಾಗಿ ಆ ವೈದ್ಯನು ಪ್ರಚಾರಕ್ಕೆ ಬಹಳ ವೇಗವಾಗಿ ತೊಡಗುತ್ತಾನೆ. ಈಗಿನ ಕಾಲದಲ್ಲಿ ಮುಖ್ಯವಾಗಿ ಪ್ರಚಾರದ ಅಬ್ಬರದ ದಿನಗಳು ಏನು, ಈಗಿನ ಕಾಲದಲ್ಲಿ ಪ್ರತಿಯೊಂದು ಯಾವುದೇ ಟಿ ವಿಯಲ್ಲಿ ನೋಡಬಹುದು. ಮೊದಲು ಅಡ್ವರ್ಟೈಸಿಂಗ್ ಅಂತಂಬುದು ಪ್ರಚಾರದ ಬಗ್ಗೆನೇ ಭಾಳ ಜನರು ಅದರ ಮೇಲೆ ಕಾನ್ಫಿಡೆನ್ಸ್ ಆಗಿ ಎಲ್ಲರೂ ಪ್ರಚಾರಕ್ಕಾಗಿ ಬಿದ್ದಿದ್ದಾರೆ. ನನ್ನ ಬಿಟ್ಟು ಯಾರೂ ಇಲ್ಲ. ಅದೇ ರೀತಿಯಾಗಿ ಆ ವ್ಯಕ್ತಿ ಆ ಸ್ಥಳದಲ್ಲಿ ವಾಸ ಮಾಡುವ ವ್ಯಕ್ತಿ ವೈದ್ಯನಾಗಿರಲಿ, ಕಾರ್ಮಿಕನಾಗಿರಲಿ, ಯಾವುದೇ ಆಗಿರಲಿ, ಒಂದು ಉದ್ಯೋಗಸ್ಥನಾಗಿರಲಿ, ಸರ್ಕಾರಿ ಅರ ಸರ್ಕಾರಿ ನೌಕರಿ, ಅವನು ಏನೇ ಮಾಡಲಿ, ಒಂದು ವಾಹನಗಳನ್ನು ಇಟ್ಟುಕೊಂಡಿರಲಿ, ಅಲ್ಲಿ ಆ ಸ್ಥಳದಲ್ಲಿ ಇರುವಂಥ ವ್ಯಕ್ತಿ ಹಲವಾರು ವಾಹನಗಳನ್ನು ಓಡಿಸುತ್ತಿದ್ದರೆ ಆ ವಾಹನಗಳು ಬಹಳ ರಿಪೇರಿ ಅಂದರೆ ಕೆಡುಕುಂಟಾಗುವುದಿಲ್ಲ. ಯಾವುದೇ ತರಹದ ಅಪಘಾತಗಳಾಗುವುದು ಬಹಳ ಕಡಿಮೆ. ಮುಖ್ಯವಾಗಿ ವೀಕ್ಷಿಸಬೇಕು. ಎಷ್ಟೋ ಜನರು ತಮ್ಮ ವಾಹನಗಳನ್ನು ಬಳಸುತ್ತಿದ್ದರೆ ಅವು ಸುರಕ್ಷಿತವಾಗಿ ಇದ್ದಾವಂತಂದರೆ, ಅದರಿಂದ ಲಾಭದಾಯಕ ದೊರಕಿದೆ ಅಂತಂದರೆ ಅದು ಪಶ್ಚಿಮದ ವಾಯುದ ದಾರಿ, ಅತಿ ಏಳಿಗೆಯನ್ನು ಕೊಡುವಂಥ ದಾರಿ. ಕೇವಲ ಒಬ್ಬ ವಾಹನ ಮಾಲೀಕರಲ್ಲ, ವಾಹನದ ನಡೆಸುವಂಥ ಡ್ರೈವರ್ ಆಗಲಿ, ಒಬ್ಬ ವೈದ್ಯನ ಕೆಳಗೆ ಅಸಿಸ್ಟೆಂಟ್ ಆಗಿರುವವರಾಗಲಿ, ಒಬ್ಬ ಶ್ರೀಮಂತನಾಗಿರಬಹುದು, ಒಂದು ವೇಳೆ ಕಾರ್ಮಿಕನಾಗಿರಬಹುದು. ಅವನು ಬೇಗ 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 ಮುಂಬಡಿತಿಗೆ ಹೋಗುತ್ತಾನೆ. ರೈತನಿಂದ ಹಿಡಿದು ಒಬ್ಬ ಕಾರ್ಮಿಕನಿಂದ ಹಿಡಿದು ಮೇಲಿಂದ ತೆಳಗವರೆಗೆ ಅವನು ಯಾವುದೇ ಉದ್ಯೋಗ ಮಾಡುತ್ತಿರಬಹುದು. ಒಂದು ಹೋಟೆಲ್ ಆಗಲಿ, ಒಂದಾಗಲಿ, ಕಿರಾಣಿ ಅಂಗಡಿ ಆಗಲಿ, ಒಂದು ಜ್ಯುವೆಲರಿ ಶಾಪ್ ಆಗಲಿ, ಬಂಗಾರದ ಅಂಗಡಿ ಆಗಲಿ, ಒಂದು ವೀರವಂಡು ಸೋಮುರ ಆಗಲಿ, ಕಾರ್ ಶೋರೂಮ್ ಆಗಲಿ, ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ನಾನು ಎಲ್ಲ ತಿಳಿದು ಬಯಸುತ್ತೇನೆ. ಯಾರೇ ಆದರೂ ತಮ್ಮ ತಮ್ಮ ಶೋರೂಮ್ ಆಗಲಿ, ಅಂಗಡಿ ಆಗಲಿ, ತಮ್ಮ ಕ್ಲಿನಿಕ್ ಆಗಲಿ, ಯಾವುದೇ ಆಗಲಿ ಸರಿಯಾಗಿ ಒಂದು ವೇಳೆ ಇದ್ದಿಲ್ಲಂದರೆ ನಾವು ತಮ್ಮಲ್ಲಿ ಸಲಹೆ ಕೊಟ್ಟು ಅದನ್ನು ಮಾರ್ಪಾಟು ಮಾಡಿಸಿ ಒಳ್ಳೆಯ ರೀತಿಯಾಗಿ ನಡೆಯುವುದಕ್ಕೆ ಹೇಳುತ್ತೇವೆ. ನಾವೇನು ಹೇಳುವುದು ದೇವರಲ್ಲ, ಇದು ವಾಸ್ತು ಸಿದ್ಧಾಂತ, ವಾಸ್ತು ಬಗ್ಗೆ ಸರಿಯಾದ ಮಾಹಿತಿ ಅಷ್ಟೇ. ಅದಕ್ಕೆ ತಾವು ನಮ್ಮಿಂದ ಏನಾದರೂ ಸಲಹೆಗಳನ್ನು ಕೇಳಲು ಇಷ್ಟಪಟ್ಟರೆ ಈ ಎಲ್ಲ ವಿಷಯದ ಬಗ್ಗೆ ನಾನು ಕೂಲಂಕಷವಾಗಿ ವಿವರವಾಗಿ ಹೇಳುತ್ತೇನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಒಂದು ಕಿರಾಣಿ ಅಂಗಡಿಯನ್ನು ಮಾಡಿದ್ದಾನೆಂದು ಇಟ್ಟುಕೊಳ್ಳಿ, ಅಥವಾ ಯಾವುದೇ ಒಂದು ಹೋಟೆಲ್ ಉದ್ಯಮ ಮಾಡಿದ್ದಾನೆಂದು ಇಟ್ಟುಕೊಳ್ಳಿ, ಅಥವಾ ವೈದ್ಯಾಧಿಕಾರಿ ಇದ್ದಾನಂತ ಹೇಳ್ಕೊಳ್ಳಿ, ಅವನು ಒಂದು ಕ್ಲಿನಿಕ್ ಇಟ್ಟುಕೊಂಡಿದ್ದಾನೆಂತ ಹೇಳ್ಕೊಳ್ಳಿ. ಪಶ್ಚಿಮದ ವಾಯುದು ಬಾಗಿಲಿ ರಸ್ತೆ ಇತ್ತಂದರೆ ಆ ಕ್ಲಿನಿಕ್ಕು ಆ ಕ್ಲಿನಿಕ್ಕಿಗೆ ಬರುವಂಥ ಪೇಷಂಟ್ಗಳು ತುಂಬಿ ತುಳುಕುತ್ತಿರುತ್ತವೆ. ಏನು, ಆ ವ್ಯಕ್ತಿಯ ಪ್ರಚಾರ ಭಾಳ ಬೇಗ 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 ಮುಟ್ಟಿರುತ್ತದೆ. ಅಲ್ಲಿ ಆ ವೈದ್ಯನಲ್ಲಿ ಅಸಿಸ್ಟೆಂಟ್ ಆಗಿರುವಂಥ ವೈದ್ಯರು ಸಹ ಅವರು ಅತಿ ಚಾಣಕ್ಷತನದಿಂದ ಇರುವುದಕ್ಕೆ
ಆ ವೈದ್ಯನ ಜೊತೆಗೆ ಅವರ ಅಸ್ಟೆಂಟು ಕೂಡ ಸರಿಯಾಗಿ ಅವರ ಹೆಸರು ಗಂಭೀರವಾಗಿ ಬಳಕೆಗೆ ಬರುತ್ತದೆ. ಅದೇ ರೀತಿ ಅವನು ಮುಂಬಡಿತಿ ಹೋಗುತ್ತಾನೆಂದಾದರೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ರೈತನಾಗಿದ್ದರೆ ಅವನು ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಅಲ್ಲಿ ಅವನು ಬೆಳೆದಂಥ ಬೆಳೆಯು ಬೇಗ ಮಾರಾಟವಾಗಿ ಒಳ್ಳೆಯ ದರ ಧಾರಣೆ ಸಿಕ್ಕು ಅವನು ಮಾಡಿದ ಫಲವೆಲ್ಲ ಒಳ್ಳೆಯ ರೀತಿಯಾಗಿ ಸಿಗುತ್ತದೆ. ಕಾರ್ಮಿಕನಾಗಿರಲಿ, ವೈದ್ಯನಾಗಿರಲಿ, ಒಬ್ಬ ಆಸ್ಪತ್ರೆಯಾಗಿರಲಿ, ಅಥವಾ ಜ್ಯುವೆಲರ್ ಶಾಪ್ ಆಗಿರಲಿ, ಅಥವಾ ಇದು ಸ್ಟೇಷನರಿ ಅಂಗಡಿಗಳಾಗಿರಬಹುದು, ಯಾವುದೇ ಆಗಿರಬಹುದು, ಯಾವುದೇ ಕುಟುಂಬದಲ್ಲಿ ಯಾವುದೇ ಫ್ಯಾಕ್ಟ್ರಿ ಆಗಲಿ, ಅಂಗಡಿಗಾಗಲಿ, ಮುಂಗಟ್ಟಿಗಾಗಲಿ, ಆಸ್ಪತ್ರೆಗಾಗಲಿ, ಪ್ರತಿಯೊಂದಕ್ಕೂ ರಸ್ತೆಯೇ ಮುಖ್ಯವಾಗಿ ಹೇಳಬೇಕಂತಂದರೆ ಆ ರಸ್ತೆಯಿಂದ ಅವನು ಅಭಿವೃದ್ಧಿ ಹೊಂದುತ್ತಾನೆ. ಮುಖ್ಯವಾಗಿ ಹೇಳಬೇಕಂದರೆ ಸರಿ, ಇದರಲ್ಲಿ ಆ ವೈದ್ಯನ ಆ ಕುಟುಂಬದ ಗೃಹಸ್ಥನು ಹೇಗೆಂದರೆ ಆ ಗೃಹಸ್ಥನು ಮನೆಯ ಒಡೆಯ ತಾನು ಏನೇ ನಿರ್ಧಾರ ತೆಗೆದುಕೊಂಡರು, ಯಾವುದೇ ಮಾಡಬೇಕೆಂದರು, ಯಾವುದೇ ಕೆಲಸ ಮಾಡಬೇಕೆಂದು ನಿರ್ಧಾರ ಮಾಡಿದರು, ಅವನ ಮೈಂಡಿನಲ್ಲಿ ಅಂದರೆ ಮೆದುಳಿನಲ್ಲಿ ಒಳ್ಳೆಯ ಆಲೋಚನೆಗಳೇ ಬರುತ್ತವೆ ಹೊರತು ಕೆಟ್ಟ ಆಲೋಚನೆಗಳು ಬರುವುದಿಲ್ಲ. ಆವಾಗ ಅವನು ತೆಗೆದುಕೊಳ್ಳುವ ನಿರ್ಧಾರದಿಂದ ಆ ವ್ಯಕ್ತಿಯು ಬೇಗ ಅಭಿವೃದ್ಧಿ ಹೊಂದಿದರೆ ಆವಾಗ ಆ ಕುಟುಂಬದ ಜನರು ಆ ಒಡೆಯನಿಗೆ ಎಲ್ಲ ರೀತಿಯಿಂದ ಸಹಾಯವನ್ನು ಸಹಕಾರವನ್ನು ನೀಡುತ್ತಾರೆ. ನಮ್ಮ ಕುಟುಂಬ ಅಭಿವೃದ್ಧಿ ಹೊಂದುತ್ತದೆ, ನಮ್ಮ ಮನೆಯ ಒಡೆಯ ಭಾಳ ಬುದ್ಧಿವಂತನಿದ್ದಾನೆಂತ ಆ ಮನೆಯ ಕುಟುಂಬ ಒಪ್ಪಿಕೊಳ್ಳುತ್ತದೆ. ಹಾಗೂ ಅಕ್ಕಪಕ್ಕದವರು ಕೂಡ ಆ ವ್ಯಕ್ತಿಯನ್ನು ನಮ್ಮ ಪಕ್ಕದಲ್ಲಿ ಓಣಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಬಹಳ ಬುದ್ಧಿವಂತನಿದ್ದಾನೆ ಅಂತ ಅನ್ನಿಸಿಕೊಳ್ಳಬೇಕಾದರೆ ಅದು ಪಶ್ಚಿಮದ ವಾಯುದಾರಿಯಲ್ಲಿ ನಿವೇಶನದಲ್ಲಿ ವಾಸ ಮಾಡುವಂಥ ವ್ಯಕ್ತಿಯೇ ಆಗಿರುತ್ತಾನೆಂದು ಹೇಳಬೇಕು. ಇನ್ನು ಆ ಮನೆಯಲ್ಲಿ ವಾಸ ಮಾಡುವಂಥ ವ್ಯಕ್ತಿಯು ಅಂದರೆ ಗಂಡಾಗಲಿ ಹೆಣ್ಣಾಗಲಿ ಅವರು ಯಾವಾಗಲೂ ಅಧಿಕಾರಶಾಹಿಯಲ್ಲಿ ಇರುತ್ತಾರೆ. ಅಂದರೆ ತಾವು ಒಬ್ಬ ಬಡ ಕಾರ್ಮಿಕನಿಂದ ಹಿಡಿದು ಇದ್ದರೆ ಅದು ಗುಂಪಿನ ನಾಯಕನಾಗಿರುತ್ತಾನೆ. ಅವನು ಮೊದಲು ಒಂದು ಫ್ಯಾಕ್ಟ್ರಿಯಲ್ಲಿ ಹೋಗಬೇಕಾದ್ರೆ ಅವನು ಸಾಮಾನ್ಯ ಕಾರ್ಮಿಕನಾಗಿ ಹೋಗಿರುತ್ತಾನೆ. ಕೆಲವೇ ದಿನಗಳಲ್ಲಿ ಆ ಪಶ್ಚಿಮದ ವಾಯು ರಸ್ತೆ ಇತ್ತು ಅಂದರೆ ಅವನ ವಾಸಿಸುವ ಮನೆಯಲ್ಲಿ ಅವನು ಮುಂಬಡಿತೆ ಪಡೆದು ಆ ಕಾರ್ಮಿಕ ನಾಯಕನಾಗುತ್ತಾನೆ. ಅವನಿಗೆ ಒಳ್ಳೆಯ ಸಂಭಾವನೆ ಸಂಪತ್ತು ಎಲ್ಲ ಆ ಮಾಲೀಕ ಒಳ್ಳೆಯ ಸ್ಯಾಲ್ರಿ ಕೊಟ್ಟು 50,000 ಸಂಬಳ ಇರುವಂಥ ಉದಾಹರಣೆಗೆ ನಾನು ಹೇಳುವುದು, 50,000 ಸ್ಯಾಲ್ರಿ ಇರುವಂಥ ವ್ಯಕ್ತಿಗೆ ಅವನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟು 70 ಲಕ್ಷ 80,000 ಕೊಟ್ಟು ಅವನಿಗೆ ಎಲ್ಲ ವಾಹನ ಸೌಕರ್ಯಗಳನ್ನು ಕೊಡುತ್ತಾನೆ. ಆ ಕಾರ್ಮಿಕನಿಗೆ ಆವಾಗ ಇನ್ನೊಂದಿಷ್ಟು ಆ ಫ್ಯಾಕ್ಟ್ರಿಯ ಬಗ್ಗೆ ನಾನು ಕಾಳಜಿ ವಹಿಸಿ ದುಡಿಬೇಕೆಂಬುದು ಮಾಲೀಕನಲ್ಲಿ ನಂಬಿಕೆ ಬರುತ್ತದೆ. ಆವಾಗ ಆ ಮಾಲೀಕ ನಂಬಿಕೊಂಡದ್ದೇ ಆದರೆ ಆವಾಗ ಅವನಿಗೆ ಎಲ್ಲಿಲ್ಲದ ಖುಷಿ. ಅವನು ದಿನದಲ್ಲಿ 10 ತಾಸು ಮಾಡುವಂಥ ವ್ಯಕ್ತಿ 12 ತಾಸು ಮಾಲೀಕನಿಗಾಗಿ ದುಡಿಯುತ್ತಾನೆ. ಅಂದರೆ ಆವಾಗ ಅವನಿಗೆ ಕುಟುಂಬವು ಬಹಳ ಅಭಿವೃದ್ಧಿಯತ್ತ ನಡೆಯುತ್ತದೆ. ಒಬ್ಬ ಕಾರ್ಮಿಕನಾಗಿರಬಹುದು, ಇನ್ನು ಅದೇ ಫ್ಯಾಕ್ಟ್ರಿ ಮಾಲೀಕನಾಗಿದ್ದರೆ ಅವನಿಗೆ ದೊರೆಯುವಂಥ ಕಾರ್ಮಿಕರು ಒಳ್ಳೆಯವರೇ ದೊರೆಯುತ್ತಾರೆ. ಕಾರ್ಮಿಕನ ಒಳ್ಳೆಯ ಫ್ಯಾಕ್ಟ್ರಿ ಮಾಲೀಕನ ಮನೆಯು ಇರುತ್ತದಲ್ಲ, ಪಶ್ಚಿಮದ ವಾಯು ಭಾಗದಲ್ಲಿ ಫ್ಯಾಕ್ಟ್ರಿಯ ಮಾಲೀಕನ ಬಾಗಲಿ ದ್ವಾರ ರಸ್ತೆ ಇತ್ತು ಅಂದರೆ ಅದು ಏನಾಗುತ್ತದೆಂದರೆ ಆ ರಸ್ತೆಗನುಗುಣವಾಗಿ ತಿರುಗಿದ್ದೇ ಒಡನಾಟ ಇದ್ದಿದ್ದೇ ಆದರೆ ಆ ಫ್ಯಾಕ್ಟ್ರಿಯ ಮಾಲೀಕನು ಅವನಿಗೆ ದೊರೆಯುವಂಥ ಕಾರ್ಮಿಕರು ಸಹಾಯಕರು ಎಲ್ಲ ಸಲಹೆ ಕೊಡುವವರು ಪ್ರತಿಯೊಬ್ಬರು, ಒಬ್ಬ ಬ್ಯಾಂಕ್ ಲೋನಿಗೆ ಹೋಗಲಿ, ಒಬ್ಬ ಮ್ಯಾನೇಜರ್ ಆಗಲಿ, ಎಲ್ಲರೂ ಒಳ್ಳೆಯವರೇ ದೊರಕುತ್ತಾರೆ. ಎಲ್ಲ ರೀತಿಯಿಂದ ದುಡಿದು ನಮ್ಮದು ಫ್ಯಾಕ್ಟ್ರಿ ಅಂತ ಕಾರ್ಮಿಕರು ದುಡಿದಾಗ ಫ್ಯಾಕ್ಟ್ರಿಯ ಮಾಲೀಕ ಉನ್ನತವಾದ ಮಟ್ಟಕ್ಕೆ ಲಾಭದಲ್ಲಿ ಮುಟ್ಟುತ್ತಾನೆ. ಅದಕ್ಕೆ ಒಬ್ಬ ಕೃಷಿ ಕಾರ್ಮಿಕನಾಗಿ ಕೃಷಿ ಮಾಲೀಕನಿಗಾದರೂ ಸಹ ಕಾರ್ಮಿಕರೇ ಮುಖ್ಯವಾಗಿ. ಕಾರ್ಮಿಕರು ಒಳ್ಳೆಯವರು ಸಿಕ್ಕಾಗ ಅವನ ಅಭಿವೃದ್ಧಿ ಬೇಗ ಮೇಲೇರುತ್ತದೆ. ಒಬ್ಬ ಹೋಟೆಲ್ ಮಾಲೀಕನಾದರೂ ಅವನಿಗೆ ಒಳ್ಳೆಯ ಕಾರ್ಮಿಕರು ಸಿಕ್ಕರೆ ಮೇಲೇಳುತ್ತಾರೆ. ಒಬ್ಬ ಇತರಾದಿ ಇನ್ನು ಏನೇ ಯಾವುದೇ ಇರಬಹುದು, ದುಡಿಮೆಗೆ ಇಂಥದ್ದೇ ಅಂತ ಏನಂಗಿಲ್ಲ.
ಶೋರೂಮ್ ಇರ್ಬೋದು, ಆ ಶೋರೂಮ್ ಇರೋದು, ಈ ಶೋರೂಮ್ ಇರ್ಬೋದು. ಈ ಉದಾಹರಣೆಗೆ ಈಗ ಒಂದು ಹೀರೋ ಒಂದು ಮೋಟ್ರ್ ಬೈಕ್ ಶೋರೂಮ್ ಇರುತ್ತದೆ ಅಂತ ಅಂದ್ಕೊಳ್ಳಿ. ಆ ಶೋರೂಮಿನಿಗೆ ಮಾಲೀಕನಿಗೆ ಪ್ರತಿನಿತ್ಯ 10 ಸಾಮಾನ್ಯದಲ್ಲಿ ಸ್ಥಳದಲ್ಲಿ 10 ಬೈಕುಗಳು ಮಾರಾಟ ಮಾಡಿದರೆ ಇಂಥ ಸ್ಥಳದಲ್ಲಿ ವಾಸಿಸುವ ವ್ಯಕ್ತಿಗೆ ಅದರ ದ್ವಿಗುಣ ತ್ರಿಗುಣ ಅಂದರೆ 10 ಇದ್ದದ್ದು 20 30 ಬೈಕುಗಳು ಮಾರಾಟವಾಗುತ್ತವೆ. ಅಂದರೆ ಅವನಿಗೆ ಶೋರೂಮಿನ ಮಾಲೀಕನಿಗೆ ಒಳ್ಳೆಯ ಲಾಭದಾಯಕ ಬರುತ್ತದೆ. ಅಲ್ಲಿ ಅವರ ಕಾರ್ಮಿಕರು ಚೆನ್ನಾಗಿರುತ್ತಾರೆ, ಕಾರ್ಮಿಕರು ಒಳ್ಳೆಯವರು ಸಿಗುತ್ತಾರೆ, ಅಸ್ಟೆಂಟು ಚೆನ್ನಾಗಿರುತ್ತಾರೆ. ಯಾವುದೇ ವ್ಯಕ್ತಿ ಅವನ ಹತ್ತಿರ ಕೈಗಳಿಗೆ ಮಾಡುವಂಥ ಉದ್ಯೋಗಸ್ಥನು ನಂಬಿಕೆಯಾಗಿರುತ್ತಾನೆ. ಇವತ್ತು ಏನೆಂದರೆ ಪ್ರತಿಯೊಂದು ಉದ್ಯೋಗ ಮಾಡಬೇಕಾದರೂ ಮೊದಲು ನಮಗೆ ನಂಬಿಕೆಯಿಂದ ದುಡಿಯುವಂಥ ಕಾರ್ಮಿಕರು ಮುಖ್ಯ. ನಮ್ಮ ರಸ್ತೆಯು ಚೆನ್ನಾಗಿದ್ದರೆ ನಮಗೆ ದೊರಕುವಂಥ ಮಾಲಕರಾಗಲಿ, ಕಾರ್ಮಿಕರಾಗಲಿ, ಉದ್ಯೋಗಸ್ಥರಾಗಲಿ, ಒಂದು ಬ್ಯಾಂಕಿನ ಒಳ್ಳೆಯ ಬ್ಯಾಂಕ್ ಆಗಲಿ, ನಮಗೆಲ್ಲ ಸಹಾಯ ಸಹಕಾರಗಳು ಕೊಡಬೇಕೆಂದರೆ ಪಶ್ಚಿಮದ ವಾಯುದಾರಿ ಮುಖ್ಯವಾಗಿರಬೇಕು. ನೀವು ಯಾವುದೇ ಪ್ರತಿಯೊಂದು ವಿಷಯಕ್ಕೂ ಪಶ್ಚಿಮದ ವಾಯು ಸಣ್ಣದಿಂದ ಹಿಡಿದು 0ವರೆಗೂ ಪಶ್ಚಿಮದ ವಾಯು ರಸ್ತೆ ಇರಬೇಕು. ಇನ್ನು ಹೇಳಬೇಕಂತಂದರೆ ಇದರಲ್ಲಿ ಸರ್ಕಾರಿ ನೌಕರಿಯಾಗಲಿ ಅರಸರ್ಕಾರಿ ನೌಕರಿಯಾಗಲಿ ಮಾಡುವಂಥವರು ಅತಿ ಶೀಘ್ರವಾಗಿ ಆ ಮನೆಯಲ್ಲಿ ವಾಸಿಸುವಂಥ ವ್ಯಕ್ತಿಗಳಿಗೆ ಸರ್ಕಾರಿ ಅರಸರ್ಕಾರಿ ನೌಕರಿಗಳು ಬೇಗ ದೊರೆಯುತ್ತವೆ. ಅವನು ಆ ವಾಸಿಸುವಂಥ ಮನೆಯಲ್ಲಿ ಮಕ್ಕಳು ಅತಿ ಚಾಣಕ್ಯವಂತನಾಗಿರುತ್ತಾನೆ. ಅವನು ಯಾವಾಗಲೂ ಪ್ರತಿಯೊಂದು ಎಕ್ಸಾಮನ್ನು ಕಟ್ಟಿದಾಗ ಉನ್ನತ ಸ್ಥಾನದಲ್ಲಿ ಪಾಸಾಗುತ್ತಾನೆ. ಅವನು ಯಾವಾಗಲೂ ಡಿಸ್ಟಿಂಕ್ಷನ್ನು ಇದು ಅದು ಗೋಲ್ಡ್ ಮೆಡಲಿಸ್ಟು ಇವರೆಲ್ಲ ತೆಗೆದುಕೊಂಡಿದ್ದರೆ ಸರ್ಕಾರದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತಗೊಂಡು ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದಾರೆಂದರೆ ಅದು ಪಶ್ಚಿಮದ ವಾಯುದಾರಿ ಅಂತಂದು ನೀವು ನೋಡಿಕೊಳ್ಳಬೇಕು. ನಮ್ಮ ಪಕ್ಕದ ಮನೆಯ ಮಗನು ಯಾವುದೇ ವಿದ್ಯಾಭ್ಯಾಸ ಆಗಲಿಲ್ಲಂದರೆ ಆ ಮನೆಯಲ್ಲಿ ಏನೇ ದೋಷ ಇರುತ್ತದೆ. ಅದೇ ಪಕ್ಕದ ಮನೆಯ ವಿದ್ಯಾರ್ಥಿಯು ಗೋಲ್ಡ್ ಮೆಡಲಿಸ್ಟು ತೆಗೆದುಕೊಂಡಿದ್ದೇನೆಂದರೆ ಅದು ಆ ರಸ್ತೆಗೆ ಅನುಗುಣವಾಗಿ ಆ ಮಗುವು ಅಭಿವೃದ್ಧಿ ಹೊಂದಿರುತ್ತದೆ. ಅವನು ವಿದ್ಯಾಭ್ಯಾಸ ಉನ್ನತ ಮಟ್ಟದ ಹೋಗುತ್ತಾ ಯಾವುದೇ ಒಬ್ಬ ವ್ಯಕ್ತಿ ಫ್ರೀ ಸೀಟ್ ಅಂದರೆ ಈಗಿನ ಕಾಲದಲ್ಲಿ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಬ್ಬ ಸೈನ್ಸ್ ಮಾಡಿದ್ದಂದರೆ ಅವನಿಗೆ ಆ ಮಗುವಿಗೆ ದೊರೆಯುವಂಥದ್ದು ಫ್ರೀ ಸೀಟ್ ಅಂದರೆ ಇಂಜಿನಿಯರ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಇತರ ಆಗಿರ್ಬೋದು, ಇನ್ನು ಲ್ಯಾಬ್ ಆಗಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಯಾವುದೇ ಆಗಿರಬಹುದು. ಫ್ರೀ ಸೀಟು ದೊರೆಯುತ್ತವೆ ಅಂದರೆ ಅದು ಪಶ್ಚಿಮದ ವಾಯುದಾರಿ ಅಂತ ನೀವು ಗಮನವಿಟ್ಟು ಕೇಳಬೇಕು. ಅಂಥ ಮನೆಯಲ್ಲಿ ವಾಸಿಸುವ ಮಕ್ಕಳಿಗೆ ಅವರ ಪುತ್ರರಿಗೆ ಸರ್ಕಾರದ ಸೌಲಭ್ಯಗಳು ಬಹಳ ಸಿಗುತ್ತವೆ. ಇದು ಆ ಮನೆಯಾಗಿರಬಹುದು, ಮಾಲೀಕನ ಆಗಿರಬಹುದು, ಮಾಲೀಕನ ಮಕ್ಕಳಾಗಿರಬಹುದು, ಮಾಲೀಕನ ಹೆಂಡತಿಯಾಗಿರಬಹುದು, ಮಾಲೀಕನ ಹೆಣ್ಣು ಮಕ್ಕಳಾಗಿರಬಹುದು. ಪ್ರತಿಯೊಬ್ಬರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕಾದರೆ ಪಶ್ಚಿಮದ ವಾಯುದಾರಿ. ಉದಾಹರಣೆಗೆ ಒಬ್ಬ ಮನೆಯ ಒಡೆಯ ಯಾವುದೋ ಉದ್ಯೋಗದಲ್ಲಿ ಯಾವುದೋ ಸರ್ಕಾರಿ ನೌಕರಿಯಲ್ಲಿ ಮಾಡುತ್ತಿದ್ದಾನೆಂದರೆ ಅವನಿಗೆ ಆ ಪಶ್ಚಿಮದ ವಾಯುದಾರಿಯಲ್ಲಿ ಮನೆಯಲ್ಲಿ ಬಂದು ವಾಸಿಸಿದರೆ ಆ ವ್ಯಕ್ತಿಯು ಬೇಗ ಮುಂಬಡ್ತಿ ಅಂದರೆ ಇಂಗ್ಲೀಷ್ನಲ್ಲಿ ಪ್ರಮೋಷನ್ ದೊರೆಯುತ್ತದೆ. ನೀವು ಗಮನವಿಟ್ಟು ನೋಡಿ. ಮೊನ್ನೆ ಬಂದಿದ್ದಾನೆ ಉದ್ಯೋಗಸ್ಥ, ಸ್ವಲ್ಪ ದಿನದಲ್ಲಿ ಪ್ರಮೋಷನ್ ಆಯ್ತೆಂದರೆ ಆತನಿಗೆ ಪಶ್ಚಿಮದ ವಾಯುದಾರಿ ಇರುತ್ತದೆಂದು ತಾವು ಗಮನವಿಟ್ಟು ನೋಡಿ. ಆ ವ್ಯಕ್ತಿಗೆ ಮುಂಬಡ್ತಿಯಾದಾಗ ಮನುಷ್ಯನಿಗೆ ಇನ್ನೊಂದಿಷ್ಟು ಚಟುವಟಿಕೆ ಬಂದು ನಾನು ದುಡಿಯಬೇಕು, ನಾನು ಕುಟುಂಬಕ್ಕಾಗಿ ಮಾಡಬೇಕು ಎಂಬುದು ಒಳ್ಳೆಲ್ಲದ ಆಸಕ್ತಿ ವಹಿಸಿ ಅವನು 24 ಗಂಟೆಯಲ್ಲಿ 18 ತಾಸು ದುಡಿಯುವಂಥ ವ್ಯಕ್ತಿ ಆಗ್ತಾನೆ. ಯಾವ ವ್ಯಕ್ತಿ 18 ತಾಸು ದುಡಿದನೆಂದರೆ ಆ ವ್ಯಕ್ತಿಯ ಕುಟುಂಬವಾಗಲಿ, ಆ ವ್ಯಕ್ತಿಯ ಮಾಲೀಕತ್ವದ ಯಾವುದೇ ಫ್ಯಾಕ್ಟ್ರಿ ಮಾಲೀಕ, ಭೂಮಿ ಯಾವುದಾಗಲಿ 18 ತಾಸು ದುಡಿಯುವಂಥ ವ್ಯಕ್ತಿಗಳಾದರೆ ಅದು ಅತ್ಯಂತ ಶೀಘ್ರವಾಗಿ ಡೆವಲಪ್ಮೆಂಟ್
ಅಂದರೆ ಅಭಿವೃದ್ಧಿ ಹೊಂದುತ್ತದೆ. ಮನುಷ್ಯನಿಗೆ ಮುಖ್ಯವಾಗಿ ಚಟುವಟಿಕೆ ಬೇಕೆಂದರೆ ಆ ರಸ್ತೆ ಇದ್ದರೆ ಅವನಿಗೆ ಅಭಿವೃದ್ಧಿಗೆ ಪಥದ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ. ಇನ್ನು ಒಂದು ಉದಾಹರಣೆಗೆ ಹೇಳಬೇಕಂತಂತಂದರೆ, ಸರ್ಕಾರಿ ನೌಕರಿ ಮಾಡುವಂಥ ವ್ಯಕ್ತಿ ಅತಿ ಬೇಗ 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 ಮುಂಬಡ್ತಿಗೆ ಹೊಂದುತ್ತಾನೆ. ಅವನ ಎ ಗ್ರೇಡ್ ಇರಲಿ, ಬಿ ಗ್ರೇಡ್ ಇರಲಿ, ಯಾವುದೇ ಇರಲಿ, ಎಂಥದ್ದೇ ಇದರಲ್ಲಿರಲಿ, ಈಗಿನ ಕಾಲದಲ್ಲಿ ಒಂದು IPS, KPS ಇವೆಲ್ಲ ಎಕ್ಸಾಮ್ ಕಟ್ಟಿ ರಿಸಲ್ಟ್ ಆಗಿ ಬಂದು ಫ್ರೀ ಸೀಟು ದೊರಕಿದ್ದೇ ಆದರೆ ಅವನು ಸಣ್ಣ ಕುಟುಂಬದಲ್ಲಿ ಇದ್ದರೂ ಸಹ, ಕಡು ಬಡತನದಲ್ಲಿ ಹುಟ್ಟಿದ್ದರೂ ಸಹ ಆ ಮನೆಗೆ ನಿಜವಾಗಿ ನೋಡಿ ರಸ್ತೆಯು ಪಶ್ಚಿಮದ ವಾಯು ಭಾಗದಲ್ಲಿ ಇರುತ್ತದೆ ಎಂದು 100ಕ್ಕೆ 70% ಇದು ಬಹಳ ಗ್ಯಾರಂಟಿ. ನೀವು ಬಹಳ ವೀಕ್ಷಣೆ ಮಾಡಬಹುದು. ಇದು ವಾಸ್ತುಶಾಸ್ತ್ರದ ಬಗ್ಗೆ ಇರುವಂಥ ವ್ಯಕ್ತಿ. ಈಗಿನ ಕಾಲದ ಕೆಲವೊಬ್ಬರು ಅದೇನು ಹೇಳುತ್ತಿದ್ದಾನೆ ಬಿಡುವಂತ ಅನ್ನುವುದುಂಟು. ಸರಿ, ಅವರ ಅನುಭವಕ್ಕೆ ಬಂದ ಮೇಲೆ ಅದು ನೋಡುತ್ತಾರೆ. ಆ ಸ್ಥಳದಲ್ಲಿ ವಾಸಿಸುವಂಥ ವ್ಯಕ್ತಿಗೆ ಬೇಗ ಬೇಗ ಮಕ್ಕಳಾಗಿದ್ದರೆ, ವಿದ್ಯಾರ್ಥಿಗಳಾಗಿದ್ದರೆ ಅವರು ಏನು ಮಾಡುತ್ತಾರೆ, ಪ್ರತಿ ವಿಷಯದಲ್ಲೂ ರ್ಯಾಂಕನ್ನು ತೆಗೆದುಕೊಳ್ಳುತ್ತಾ ಹೋಗಿ ಕೊನೆಗೆ ಸರ್ಕಾರದ ಉದ್ಯೋಗ ಫ್ರೀ ಸೀಟ್ ಎನ್ನುವುದು ಬಂದು ದೊರಕುತ್ತದೆ. ಆವಾಗ ಅವನು ಬಹಳ ದೊಡ್ಡ ಉನ್ನತವಾದ ಅಧಿಕಾರಿಯಾಗುತ್ತಾನೆ. ಅವನು ಕೆಲವೇ ದಿವಸದಲ್ಲಿ ಉನ್ನತ ಅಧಿಕಾರಿ ಆದರೆ ಅವನಿಗೆ ಮತ್ತೆ ಮುಂಬಡ್ತಿ ಸಿಗುತ್ತದೆ. ಅವನಿಗೆ ಸಕಲ ಐಶ್ವರ್ಯಗಳು, ಅವನಿಗೆ ಕಾರು, ಬಂಗಲೆ, ಯಾವುದು ಎಲ್ಲ ಸರ್ಕಾರದ ಸೌಲಭ್ಯಗಳೆಲ್ಲ ದೊರೆಯಲಿಕ್ಕೆ ಪ್ರಾರಂಭವಾಗುತ್ತವೆ. ಮನುಷ್ಯನಿಗೆ ಏನು ಎಲ್ಲ ರೀತಿಯಿಂದ ಒಳ್ಳೆಯ ನಡತೆಯಿಂದ ನಡೆದು ಎಲ್ಲ ಸೌಕರ್ಯಗಳನ್ನು ಸಿಕ್ಕಾಗ ಅದಕ್ಕಿಂತ ಮತ್ತೇನು ಬೇಕಾಗಿದೆ? ಅಭಿವೃದ್ಧಿ ಎಂಬುದು ಇದೆ ಜೀವನದಲ್ಲಿ. ಮನುಷ್ಯನಿಗೆ ಮಾಡಬೇಕು, ದುಡಿಯಬೇಕು ಎಂಬ ಉತ್ಸಾಹ ಬರಬೇಕಾದರೆ ಪಶ್ಚಿಮದ ವಾಯು ಭಾಗದ ದಾರಿಯೇ ಮುಖ್ಯ. ವಿದ್ಯಾರ್ಥಿ ಆಯಿತು, ಮನೆಯ ಮಾಲೀಕನಾಯಿತು, ಮನೆಯ ಒಡೆತಿಯಾಯಿತು, ಇದು ಸರಿ. ಇದು ಸರ್ಕಾರ, ನೌಕರಿ, ವಿದ್ಯಾರ್ಥಿ ಇವರ ಬಗ್ಗೆ ಎಲ್ಲ ಮಾಹಿತಿ ಅಂತ ಹೇಳಿದ್ದಾಯಿತು. ಇನ್ನು ಪಶ್ಚಿಮದ ವಾಯುದ ಬಗ್ಗೆ ಕೂಲಂಕಷವಾಗಿ ಹೇಳಬೇಕಾದರೆ, ಯಾವುದೇ ವ್ಯಕ್ತಿಯು ಒಬ್ಬ ರಾಜ್ಯಕಾರಣಿಯಾಗಿದ್ದರೆ ಅಲ್ಲಿ ಪಶ್ಚಿಮದ ವಾಯು ದಾರಿ ಎಷ್ಟು ದೀರ್ಘವಾಗಿ ಹೋಗಿರ್ತದೆಯೋ ಅಂತಂಥ ಉನ್ನತವಾದ ರಾಜಕಾರಣಿಯಾಗುತ್ತಾನೆ ಅನ್ನಂತ ಹೇಳಬಹುದು. ಅವನು ಕುಳಿತಲ್ಲಿಗೆ ಬರುತ್ತದೆ. ಅಂದರೆ ಹೇಳಬೇಕಂತಂದರೆ ಅದು ಎಷ್ಟು ದೀರ್ಘವಾಗಿ ರಸ್ತೆ ಆಗಿರುತ್ತದೋ ಅವನು ರಾಜಕಾರಣದಲ್ಲಿ ಬಹಳ ಬಹಳ ಬೇಗವಾಗಿ ಮೇಲ್ಮಟ್ಟಕ್ಕೆ ಏರುತ್ತಾ ಹೋಗುತ್ತಾರೆ. ಒಂದು ಸಣ್ಣದಿಂದ ಗ್ರಾಮ ಪಂಚಾಯಿತಿ ಮೆಂಬರ್ನಿಂದ ಹಿಡಿದು, ಒಬ್ಬ ಶಾಸಕನಿಂದ ಹಿಡಿದು, ಒಂದು ಸದಸ್ಯತ್ವದಿಂದ ಹಿಡಿದು, ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದಂತೆ ಇಟ್ಟುಕೊಳ್ಳ, ಅವನವನ ಯೋಗ್ಯತೆಗೆ ಅನುಗುಣವಾಗಿ. ಈಗ ಅವನ ಯೋಗ್ಯತೆ ಸಣ್ಣದಿದ್ದು ನಾನು ಒಮ್ಮೆಲೆ ಪ್ರಧಾನಮಂತ್ರಿ ಆಗ್ತಂದ್ರೆ ಅದು ಯೋಗದಲ್ಲಿರಬೇಕು ಹೊರತಾಗಿ ಸಾಧ್ಯ ಅಲ್ಲ. ಮನೆಯ ರಸ್ತೆಗೆ ಅನುಗುಣವಾಗಿ ಇರುವಂಥದ್ದು ಒಬ್ಬ ಸಾಧಾರಣಕ್ಕೆ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಆಯ್ಕೆ ಆಗಬೇಕಾದರೆ ಆ ಮನೆಯು ಪಶ್ಚಿಮದ ವಾಯುದ ದಾರಿ ಇದ್ದಾಗ ಮಾತ್ರ ಸಣ್ಣದರಿಂದ ಆಗುತ್ತದೆ. ಆ ಭಾಗದಲ್ಲಿ ಶಾಸಕತ್ವ ಬಿಡಬೇಕೆಂದರೂ ಅದೇ ದಾರಿ ಬೇಕು. ಒಬ್ಬ ಜಿಲ್ಲಾ ಪಂಚಾಯಿತಿ, ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಇದು ಉನ್ನತವಾದ ಮಟ್ಟಕ್ಕೆ ಮುಟ್ಟಬೇಕಂತಂದರೆ ಅಲ್ಲಿ ರಾಜಕೀಯ ಎಂಬುದು ಹತ್ತಿರವಾಗಿರುತ್ತದೆ. ಯಾವುದು? ಪಶ್ಚಿಮದ ವಾಯು. ಮನೆಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಯಾರಾಗಲಿ ರಾಜಕೀಯ ಎಂಬುದು ಈಗ ಎಲ್ಲರೂ ಹೋಗುವುದುಂಟು. ಇದು ತಾನಾಗಿ ಸ್ವಲ್ಪ ಪ್ರಯತ್ನ ಮಾಡಿದರೆ ಮನೆಗೆ ಅಧಿಕಾರಶಾಹಿ ಬರಬೇಕೆಂದರೆ ರಾಜಕೀಯವಾಗಿ ಪಶ್ಚಿಮದ ವಾಯು ದಾರಿ. ನೀವು ಎಲ್ಲೇ ನೋಡಿರಬಹುದು. ಏನು ಮೊನ್ನೆ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋಕ್ಕೆ ಅವನ ಇದಿದ್ದಿಲ್ಲ, ಯೋಗ್ಯತೆ ಇದ್ದಿಲ್ಲ. ಈಗ ದಿಢೀರನೊಂದೊಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಅವನು ಪಂಚಾಯಿತಿ ಅಧ್ಯಕ್ಷನಾಗಿಬಿಟ್ಟ. ಅನ್ಕಂಟೆಸ್ಟ್ ಆಗಿಬಿಡ್ತು. ಅವನ ಕೆಟಗರಿಯಲ್ಲಿ ಬಂತು, ಅದರಲ್ಲಿ ಬಂತು, ಇದರಲ್ಲಿ ಬಂತು, ಅವನಿಗೆ ಇದರಾಗೆ ಬಂತು ಅಂತ ಹೇಳಬೇಕಾದ್ರೆ
ಅವನು ಪಶ್ಚಿಮದ ವಾಯು ದಾರಿದ್ದಾಗ ತಂತಾನೇ ಅಧಿಕಾರಶಾಹಿ ಹುಡಿಕೊಂಡು ಬಂದು ಮನೆ ಬಾಗಿಲಿಗೆ ಬರುತ್ತದೆ. ಸ್ವಲ್ಪ ಪ್ರಯತ್ನ ಮಾಡಬೇಕು. ಯಾವುದೇ ವಿಷಯ ತಾನು ಕುಳಿತಲ್ಲಿಗೆ ಬರುವುದಂತೂ ಸಾಧ್ಯವಿಲ್ಲ. ಇದು ಒಂದು ಏನು ಹೇಳುತ್ತೇನೆ ಅಂದರೆ, ಪ್ರಥಮವಾಗಿ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಬೇಕಾದ್ರೆ ಮೊದಲು ಮೆಂಬರ್ ಆದ ಮೇಲೆ ಅಧ್ಯಕ್ಷನಾಗುವುದುಂಟು. ಮೆಂಬರ್ ಆಗಲಿಕ್ಕೆ ಪ್ರಯತ್ನ ಪಟ್ಟಾಗ ಅಧ್ಯಕ್ಷ ಪದವಿ ತಾನೇ ತಾನಾಗಿ ಆ ಮನೆಗೆ ಹುಡುಕುತ್ತಾ ಬರುತ್ತದೆ. ಇದು ರಾಜಕೀಯ ವಿಷಯ. ಇದೇ ರೀತಿ ಆ ಶಾಸಕನಾಗಿರಬಹುದು, ಒಂದು ಜಿಲ್ಲಾ ಪಂಚಾಯಿತಿ ಆಗಿರಬಹುದು, ಒಂದು ಸಂಸತ್ ಸದಸ್ಯನಾಗಿರಬಹುದು, ಒಂದು ಮುಂದೆ ಯಾವುದೇ ಒಂದು ಉನ್ನತವಾದ ರಾಜಕೀಯ ಪದವಿಗಳು ಸಿಗಬಹುದು. ಒಬ್ಬ ಶಾಸಕನಾಗಿರ್ತಾನೆ. ಕೆಲವೊಬ್ಬರು 4 ರಿಂದ 5 ಸಲ ಶಾಸಕನಾಗಿದ್ದರೂ ಅದೇ ಶಾಸಕನಾಗಿರುವುದೇ ಉಂಟು. ಒಬ್ಬೊಬ್ಬ ವ್ಯಕ್ತಿಗಳು ಪ್ರಥಮದಲ್ಲೇ ಒಬ್ಬ ಮಿನಿಸ್ಟರ್ ಆಗುವುದುಂಟು. ಇದಕ್ಕೆ ಕಾರಣವೇನೆಂದರೆ, ಅವನು ಅಂಥ ಮನೆಯಲ್ಲಿ ಹುಟ್ಟಿದ ವ್ಯಕ್ತಿಯು ಒಳ್ಳೆಯ ವ್ಯಕ್ತಿಯಾಗಿ ಹುಟ್ಟುತ್ತಾನೆ. ಅವನಿಗೆ ಅಧಿಕಾರ ತಾನೇ ತಾನಾಗಿ ಬಂದು ಬರುತ್ತದೆ. ಅವನಿಗೆ ದಿಢರನಾಗಿ ಒಂದು ಶಾಸಕತ್ವ ದೊರೆಯುತ್ತದೆ. ಅವನ ಜಾತಿಯ ಪ್ರಕಾರವೋ ಯಾವುದೋ ಪ್ರಕಾರವೋ ಏನೋ ಪ್ರಕಾರವೋ ಮತ್ತು ಯಾವುದೇ ಮಿನಿಸ್ಟ್ರು ಎಂಥದ್ದು ಏನೋ ಸಿಕ್ಕಿಬಿಡ್ತದೆ. ಇದು ಪಶ್ಚಿಮದ ವಾಯುದು ಅಧಿಕಾರಶಾಹಿಯ ದಾರಿ. ರಾಜಕಾರಣಿಗಳು ಮುಖ್ಯವಾಗಿ ತಾವು ಎಲ್ಲೆಯದರೂ ಪ್ಲಾಟುಗಳನ್ನು ಖರೀದಿ ಮಾಡಬೇಕಾದರೆ, ಮನೆಗಳನ್ನು ಖರೀದಿ ಮಾಡಬೇಕಾದರೆ ಬಹಳ ರಾಜಕೀಯ ಅಧಿಕಾರಶಾಹಿಗಳು ಪಶ್ಚಿಮದ ವಾಯುದ ದಾರಿಯನ್ನು ಕೊಂಡುಕೊಂಡಿದ್ದೇ ಆದರೆ ಅವರು ಸರ್ಕಾರದ ಅಧಿಕಾರದ ಹತ್ತಿರ ತಮ್ಮ ಮನೆ ಬಾಗಿಲಿಗೆ ಹುಡಿಕೊಂಡು ಬರುತ್ತದೆಂದು ನಾನು ಹೇಳಲು ಇಚ್ಛಿಸಿಕೊಳ್ಳುತ್ತೇನೆ. ಆ ಮನೆಯಲ್ಲಿ ವಾಸಿಸುವರ ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ, ಮಕ್ಕಳಾಗಲಿ ಯಾರೇ ಆಗಲಿ, ಸರ್ಕಾರದ ನೌಕರಿ ಅವನ ಹತ್ತಿರ ಇರ್ತದೆ. ರಾಜಕೀಯವಾಗಿ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರ್ತದೆ. ಒಬ್ಬ ಕೃಷಿಕರಾದರೂ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರ್ತದೆ. ಒಬ್ಬ ಕಾರ್ಮಿಕರು ಕೂಡ ಮನೆಗೆ ಬಂದು ಅಧಿಕಾರ ಬರುತ್ತದೆ. ಪ್ರತಿ ದಿವಸ ಅವರು ಪ್ರತಿ ಸ್ಟೆಪ್ ಬೈ ಸ್ಟೆಪ್ಪು ಅಧಿಕಾರವನ್ನು ಉನ್ನತ ಮಟ್ಟಕ್ಕೆ ಪ್ರಮೋಷನ್ನಿಗೆ ಏರುತ್ತಾ ಹೋಗುತ್ತಾರೆ. ಒಬ್ಬ ರೈತನಾಗಿದ್ದರೆ ಇಂದು 10 ಎಕರೆ ಭೂಮಿಯನ್ನು ಹೊಂದಿದ್ದರೆ ಅವನು ಆ ರಸ್ತೆಗೆ ಪಶ್ಚಿಮದ ವಾಯು ರಸ್ತೆ ಇದ್ದರೆ ಅವನು ಕೆಲವೇ ದಿನಗಳಲ್ಲಿ ಮತ್ತೆ ಯಾವುದೇ ಆಸ್ತಿಯನ್ನು ಮನೆಯನ್ನು ಖರೀದಿ ಮಾಡುವಂಥ ಸ್ಥಿತಿವಂತನಾಗುತ್ತಾನೆ. ಇದು ಬಹಳ ಮುಖ್ಯ. ಒಬ್ಬ ಕಾರ್ಮಿಕನಾಗಿದ್ದರೆ ಅವನು ಉನ್ನತ ಮುಂಬಡ್ತಿಗೆ ಹೋಗಿ ತನ್ನ ಯೋಗ್ಯತೆಯನುಸಾರವಾಗಿ ಕೆಲವೊಬ್ಬರು ಬಾಡಿಗೆ ಮನೆಯಲ್ಲಿ ಇರುತ್ತಾರೆ. ಅದೆಷ್ಟೋ ಕಾರ್ಮಿಕರು ದುಡಿಯುವುದಕ್ಕೆ ತಿನ್ನುವುದಕ್ಕೆ ಅಷ್ಟಕ್ಕಷ್ಟೇ ಉಂಟು. ಅವನ ಅಚಾನಕ್ಕಾಗಿ ಅವನ ಯಾವುದೇ ಮನೆ ಬಾಡಿಗೆ ಅಥವಾ ಸ್ವಂತ ಮನೆ ನಿರ್ಮಿಸಿದ್ದಾದರೆ ಅದು ಪಶ್ಚಿಮದ ವಾಯುದಾರಿಯಾಗಿದ್ದರೆ ಅವನಿಗೆ ಮುಂಬಡ್ತಿ ದೊರೆತು ಅವನ ಸಂಬಳ ಆಗಲಿ, ಸ್ಯಾಲ್ರಿ ಆಗಲಿ, ಪೇಮೆಂಟ್ ಆಗಲಿ ದೃಢನೆ ಏರುವುದೆಂದರೆ ಪಶ್ಚಿಮದ ವಾಯುದಾರಿ ಅಂತ ಹೇಳಬೇಕು. ಇದು ಇನ್ನೂ ಬಹಳ ಇದ್ದಾವೆ ಹೇಳಲಿಕ್ಕೆ. ಪ್ರತಿಯೊಂದು ವಿಷಯದಕ್ಕೂ ಒಬ್ಬ ವೈದ್ಯನಿಗಾಗಲಿ, ವೈದ್ಯದ ಸಲಹೆಗಾರರಿಗಾಗಲಿ, ಸಹಾಯಕರಿಗಾಗಲಿ, ಒಬ್ಬ ವೈದ್ಯನಿಗೂ ಸಹ ರೀತಿ ಅವನಿಗೆ ಆ ವೈದ್ಯನಾದರೆ ಒಬ್ಬ MBBS ಆದರೆ ಅವನಿಗೆ ಮುಂಬಡ್ತಿ ಒಳ್ಳೊಳ್ಳೆ MS, MD ಮಾಡುವುದಕ್ಕೆ ಆ ಮನೆಯಲ್ಲಿ ವಾಸಿಸುವ ಸ್ಥಳಕ್ಕೆ ವಾಸಿಸುವವರಿಗೆ ಮುಂಬಡ್ತಿ ಅಂದರೆ ಏನು? MBBS ಮಾಡಿಕೊಂಡಿದ್ದೇನೆಂದರೆ ಅತಿ ಶೀಘ್ರವಾಗಿ MD ಮಾಡಿಕೊಳ್ಳುತ್ತಾನೆ. MD ಮಾಡಿಕೊಂಡವರು MS ಮಾಡುತ್ತಾರೆ. ಇನ್ನು ಒಂದು ಯಾವುದೋ ಒಳ್ಳೆ ಸೌಕರ್ಯಗಳು ದೊರೆಯುತ್ತವರಿಗೆ ಎಂದು ನಾನು ಹೇಳುತ್ತೇನೆ. ಇದು ಕೂಲಂಕುಷವಾಗಿ ವಿಚಾರ ಮಾಡಿ, ಕೇವಲ ನಾನು ಒಬ್ಬ ವೈದ್ಯನಂತ ಹೇಳಂಗಿಲ್ಲ. ಕಾರ್ಮಿಕನಿಂದ ಹಿಡಿದು, ರೈತನಿಂದ ಹಿಡಿದು, ಒಬ್ಬ ಹೋಟೆಲ್ ಉದ್ಯಮದಾರನಿಂದ ಹಿಡಿದು ಪ್ರತಿಯೊಂದು ವಿಷಯಕ್ಕೂ ಒಂದು ಹೀರೋ ಹೋಂಡಾ ಶೋರೂಮ್, ಒಂದು ಕಾರ್ ಶೋರೂಮ್ ಆಗಿರ್ಬೋದು, ಇತರಾದಿ ಶೋರೂಮ್ ಆಗಿರ್ಬೋದು, ಒಬ್ಬ ಲಾರಿ ಡ್ರೈವರ್ ಆಗಿರ್ಬೋದು, ಒಬ್ಬ ಲಾರಿ ಮಾಲೀಕನಾಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ಬಸ್ ಮಾಲೀಕನಾಗಿರ್ಬೋದು, ಯಾವುದಕ್ಕೆ ಕೀಳು ಮೇಲೆಂಬುವುದೆಲ್ಲ ಆ ಸ್ಥಳದಲ್ಲಿ ವಾಸಿಸುವವರಿಗೆ ಅವರವರ ಯೋಗ್ಯತೆ ಅನುಸಾರವಾಗಿ ಮುಂಬಡ್ತಿ ಅಧಿಕಾರ ಬೇಗ ದೊರಕುತ್ತದೆ. ಇದು ಪಶ್ಚಿಮದ ವಾಯುದ ದಾರಿ, ಶುಭವಾದ ದಾರಿ. ನೀವು ನಿಮ್ಮ ಮನೆಯಲ್ಲಿ ಏನಾದರೂ ತಪ್ಪು ಇದ್ದರೆ ಪಶ್ಚಿಮದ ವಾಯುದ ಭಾಗಕ್ಕೆ
ನಿಮ್ಮ ಬಾಗಿಲನ್ನು ನಿರ್ಮಿಸಿಕೊಳ್ಳಿ. ಒಂದು ವೇಳೆ ಪಶ್ಚಿಮದ ವಾಯು ದಾರಿ ಬೇರೆ ದಾರಿ ಇತ್ತಂದರೆ ಆದಷ್ಟು ಮಟ್ಟಿಗೆ ಪಶ್ಚಿಮದ ವಾಯು ದಾರಿಯನ್ನು ನಿರ್ಮಿಸಿಕೊಳ್ಳಿ. ಒಂದು ವೇಳೆ ಇಲ್ಲದಿದ್ದರೆ ನೀವು ಪಕ್ಕದವರೊಂದಿಗೆ ಮಾತನಾಡಿ ಪಶ್ಚಿಮದ ವಾಯು ದಾರಿಯನ್ನು ಮನೆಗೆ ಖರೀದಿ ಮಾಡಿಕೊಳ್ಳಿ. ನೋಡಿ, ನೀವು ಪಶ್ಚಿಮದ ವಾಯು ದಾರಿ ಇದ್ದಿಲ್ಲಂದರೆ ನಿಮ್ಮ ಮನೆಗೆ ಪಶ್ಚಿಮದ ವಾಯು ದಾರಿ ಖರೀದಿ ಮಾಡಿದಲ್ಲಿ ನಿರ್ಮಿಸಿಕೊಳ್ಳಲಿಕ್ಕಾಗಲಿ, ಅದು ಯಾವುದೇ ರೀತಿಯಿಂದ ಪಶ್ಚಿಮದ ವಾಯು ದಾರಿ ನೀವು ನಿರ್ಮಿಸಿಕೊಂಡಿದ್ದಾದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಅಭಿವೃದ್ಧಿ ಹೇಗೆ ಏರುತ್ತದೆ ಅಂತಂದರೆ ಪುನಃ ತಾವೇ ನನಗೆ ಕಾಲ್ ಮಾಡಿ ಸಂತೋಷ ಅಂದು ಹೇಳುವಂಥ ಕಾಲ ಬರುತ್ತದೆಂದು ನಾನು ಹೇಳಲು ಇಚ್ಛೆಪಡುತ್ತೇನೆ. ಸರಿ, ನಾನು ನನ್ನ ಈ 12ನೇ ಎಪಿಸೋಡಿನಲ್ಲಿ ಪಶ್ಚಿಮ ವಾಯು ಭಾಗದ ಬಗ್ಗೆ ಮಾಹಿತಿಯನ್ನು ತಿಳಿಸಿರುತ್ತೇನೆ. ಈಗ ನನಗೆ ವಿನಂತಿ ಎಂದರೆ ಏನೆಂದರೆ, ನನ್ನ ವಿ.ಕೆ. ನಿಜವಾಸ್ತು ಚಾನಲ್ಗೆ ನೀವು ಬೆಲ್ ಐಕಾನ್ ಒತ್ತಿ, ಇದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನನಗೆ ಇಷ್ಟು ಬೆಲ್ ಐಕಾನ್ ಒತ್ತಿದ್ದಾದರೆ ಪುನಃ ನಮ್ಮ ವಿಡಿಯೋ ನಿಮಗೆ ಬೇಗ ಬೇಗ ಅಪ್ಡೇಟ್ ಆಗುತ್ತವೆ, ತಲುಪುತ್ತವೆ. ಮತ್ತು ನಾನು ಮಾಡಿದಂಥ ವಿಡಿಯೋಗಳು ನೀವು ಪುನಃ ನೋಡಲಿಕ್ಕೆ ಆಗುತ್ತದೆ. ಅದಕ್ಕೆ ನೀವು ಮತ್ತೆ ಮುಂದಿನ ವಿಡಿಯೋ ನೋಡಬೇಕಂತಂದರೆ ಈ 3 ಒತ್ತಿ ನನಗೆ ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಅದೇ ರೀತಿ ನನ್ನಲ್ಲಿ ಏನಾದರೂ ತಪ್ಪು ತಡೆಗಳು ಇದ್ದರೆ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ, ನಾನು ಅದನ್ನು ಸುಧಾರಿಸಿಕೊಂಡು ಮತ್ತೆ ಅದನ್ನು ತಪ್ಪನ್ನು ತಿದ್ದಿಕೊಳ್ಳುತ್ತೇನೆ. ನಮ್ಮ ವೀಕ್ಷಕರ ಸಲಹೆ ನನಗೆ ಶ್ರೀರಕ್ಷೆ ಎಂದು ನಾನು ಭಾವಿಸುತ್ತೇನೆ. ಸರಿ, ಇದು ಪಶ್ಚಿಮದ ವಾಯು ದಾರಿ ಬಗ್ಗೆ. ಇನ್ನೂ ಎಷ್ಟೋ ಇದ್ದಾವೆ ಹೇಳಲಿಕ್ಕೆ. ಈ ವಿಡಿಯೋದಲ್ಲಿ ದೀರ್ಘವಾಗಿ ಆಗುತ್ತದೆ. ಒಂದು ವಿಡಿಯೋ 1 ತಾಸು ಮಾಡಿದರೆ ಉಪಯೋಗವಿಲ್ಲ. ಅದಕ್ಕೆ ಅರ್ಧ ತಾಸಿನ ಒಳಗಡೆ ಯಾವುದೇ ಆಗಲಿ 10ರಿಂದ 15 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋ ಮಾಡಲು ವೀಕ್ಷಕರು ಸಹಿಸುವುದಿಲ್ಲ. ಸರಿ, ಈ ಪಶ್ಚಿಮದ ವಾಯುದ ದಾರಿ ಬಗ್ಗೆ ಆಯಿತು. ಇದು ಉಚ್ಚ ಸ್ಥಾನದಲ್ಲಿ ಬರುತ್ತದೆ ಪಶ್ಚಿಮದ ವಾಯು. ಇನ್ನು ನೀಚ ಸ್ಥಾನ ಅಂದರೆ ಎಲ್ಲಿ ಬರುತ್ತದೆ? ನೀಚ ಸ್ಥಾನ ಎಂಬುದು ಪಶ್ಚಿಮದ ಭಾಗದ ಎಡಭಾಗದಲ್ಲಿ ರಸ್ತೆ ಇರುತ್ತದೆ. ಮನೆಯಿಂದ ನೀವು ಹೊರಡುವ ಕಾಲಕ್ಕೆ ಪಶ್ಚಿಮದ ಎಡಭಾಗದಲ್ಲಿ ಹೋಗುವುದೇ ಅದು ಪಶ್ಚಿಮದ ನೈಋತ್ಯದ ಬಾಗಿಲು. ಏನು? ಪಶ್ಚಿಮದ ನೈಋತ್ಯದ ಬಾಗಿಲು. ಈ ಪಶ್ಚಿಮದ ನೈಋತ್ಯದ ರಸ್ತೆ ಇವು ಏನಾದರೂ ಇದ್ದರೆ ಆ ಮನೆಯಲ್ಲಿ ವಾಸಿಸುವ ಗಂಡು ಸಂತಾನವಾಗಲಿ, ಮನೆಯ ಒಡೆಯನಾಗಲಿ, ಮನೆಯ ಹಳೆಯನಾಗಲಿ, ಯಾರೇ ಆಗಲಿ, ಒಟ್ಟಿನಲ್ಲಿ ಗಂಡು ಸಂತಾನವೆಂಬುದು ಅಷ್ಟಕ್ಕುಂಟು ಅಷ್ಟಕ್ಕೆಲ್ಲ. ಅತಿ ಬೇಗವಾಗಿ ಆ ಮನೆಯು 3ನೇ ಸಂತಾನಕ್ಕೆ ಬರುವುದರೊಳಗಾಗಿ ಗಂಡು ಸಂತಾನವೆಂಬುದು ನಶಿಸಿ ಹೋಗುತ್ತದೆ. ಒಂದು ವೇಳೆ ಅಚಾನಕ್ಕಾಗಿ ಆ ಮನೆಗೆ ಹಳೆಯನಾಗಿ ಬಂದು ಇದ್ದರೂ ಸಹ ಆ ಮನೆಯಲ್ಲಿ ವಾಸಿಸುವಂಥ ವ್ಯಕ್ತಿಗೆ ಗಂಡು ಸಂತಾನವಿರುವುದಿಲ್ಲ. ಪಶ್ಚಿಮದ ಎಡಭಾಗದಲ್ಲಿ ನೈಋತ್ಯದಲ್ಲಿ ಬರುವಂಥ ಮನೆಯಲ್ಲಿ ಗಂಡು ಸಂತಾನ ಎಂಬುದು, ವಂಶಾವಳಿ ಎಂಬುದು ಅಸಾಧ್ಯದ ಮಾತು. ನೀವು ಎಲ್ಲಿಯಾದರೂ ನೋಡಬಹುದು, ಚಾಲೆಂಜ್ ಆಗಿ ನೋಡಬಹುದು. ಕೇವಲ ಹಿಂದೆ ಆಗುತ್ತದಂತಲ್ಲ, ಅದಕ್ಕೆ ಅವರವರ ಭವಿಷ್ಯಕ್ಕೆ ಅನುಗುಣವಾಗಿ ಕೆಲವು ದಿವಸ ಕೆಲವೊಬ್ಬರಿಗೆ ನೈಋತ್ಯದ ಭಾಗದಲ್ಲಿ ಬೇಗ ತೋರಿಸ್ಬೋದು. ಅವರವರ ನಸೀಬದ ಪ್ರಕಾರ 2 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಅದು ಯಾವುದೇ ರೀತಿಯಿಂದಾದರೂ ಅತಿ ಅಪಘಾತದ ಸ್ಥಳ. ಆ ಒಡೆಯನು ಪ್ರತಿನಿತ್ಯ ಎಲ್ಲೇ ಹೊರಗಡೆ ಹೋಗಿದ್ದಾನೆಂದರೆ ಆ ಮನೆಯ ಒಡೆಯ ಮನೆಗೆ ಹಿಂದಿರುಗಿ ಬರುವವರೆಗೂ ಗ್ಯಾರಂಟಿ ಇರುವುದಿಲ್ಲ. ದುಷ್ಪರಿಣಾಮ ಮತ್ತು ಮಧ್ಯಕಾಲೀನಲ್ಲಿ ಮರಣ, ಅಪಮೃತ್ಯು ಇವು ಆ ವ್ಯಕ್ತಿಗೆ ಕಟ್ಟಿಟ್ಟ ಬುದ್ಧಿ. ಒಂದು ವೇಳೆ ಆ ಮನೆಯ ಒಡೆಯನಾಗದಿದ್ದರೆ ಆ ಮನೆಯಲ್ಲಿ ವಾಸಿಸುವ ಗಂಡು ಸಂತಾನದ ಮೇಲೆ
ತುಂಬ ಪರಿಣಾಮ. ಆ ಮನೆಯಲ್ಲಿ ವಾಸಿಸುವ ಗಂಡು ಸಂತಾನ ವಿದ್ಯೆ ಇರುವುದಿಲ್ಲ, ಬುದ್ಧಿ ಇರುವುದಿಲ್ಲ, ಅವನು ಆರೋಗ್ಯವಂತನಾಗಿರುವುದಿಲ್ಲ. ಆ ಮನೆಯಲ್ಲಿ ವಾಸಿಸುವಂಥ ಗಂಡು ಸಂತಾನಕ್ಕೆ ಪಾರ್ಶ್ವವಾಯ, ಎಲ್ಲ ರೋಗಗಳು ಬ್ಯಾಂಕು ಉಂಟು. ಅವನು ದುಡಿಯುವುದಕ್ಕೆ ಅಯೋಗ್ಯನಾಗುತ್ತಾನೆ. ಒಂದು ವೇಳೆ ಇಲ್ಲಂದರೆ ಮೂರ್ಖನಾಗುತ್ತಾನೆ. ಮನೆಯ ಒಡೆಯನಾಗಿರಬಹುದು, ಮಕ್ಕಳಾಗಿರಬಹುದು, ಯಾರಾಗಿರಬಹುದು. ಅಲ್ಲಿ ಇವು ಕೆಲವೊಂದು ನಾನು ತಿಳಿಸುವಂಥ ವಿಷಯ ಅಂದರೆ ಮೂರ್ಖನಾಗಬಹುದು, ಆರೋಗ್ಯವಂತನಾಗಿರಬಹುದು, ರೋಗಿಷ್ಠನಾಗಿರಬಹುದು, ಒಂದು ವೇಳೆ ದುಷ್ಟನಾಗಿರಬಹುದು. ಏನು ಆ ಮನೆಯಲ್ಲಿ ವಾಸಿಸುವನು ದುಷ್ಟನೂ ಆಗುವುದುಂಟು, ಕಳ್ಳನಾಗುವುದುಂಟು. ಸಾಮಾನ್ಯವಾಗಿ ಅಂತಹ ಮನೆಯಲ್ಲಿ ವಾಸಿಸುವಂಥ ವ್ಯಕ್ತಿಗಳು ಸಂಪೂರ್ಣವಾಗಿ ಜೀವಿತಾವಧಿಯಲ್ಲಿ ಜೈಲು ಸೇರಿದ್ದಾರೆಂದರೆ ಪಶ್ಚಿಮದ ನೈಋತ್ಯದ ಭಾಗದ ಆ ಮನೆಯ ಗಂಡು ಮಕ್ಕಳು, ಗಂಡು ಸಂತಾನ ಮನೆ ಒಡೆಯರು ಅಂತ ನಾನು ತಿಳಿಸಲು ಇಚ್ಛೆಪಡಿಸುತ್ತಿದ್ದೇನೆ. ಒಂದು ವೇಳೆ ಆ ಮನೆಯಲ್ಲಿ ವಾಸಿಸುವಂಥ ವ್ಯಕ್ತಿಗಳು ಗಂಡಸರಿಗೆ ಆಗುತ್ತದೆ ಅಂತ ಅನ್ನುವುದಕ್ಕಿಂತ ಆ ಮನೆಯಲ್ಲಿ ವಾಸಿಸುವ ವ್ಯಕ್ತಿಗಳು ಆ ಮಡದಿಯಾಗಲಿ ಮಕ್ಕಳಾಗಲಿ ಅವರು ಸರಿಯಾದ ಆರೋಗ್ಯವಿಲ್ಲಂದರೆ ಮನೆಯ ಒಡೆಯನಿಗೆ ಯಾವುದೇ ಪಾರ್ಶ್ವವಾಯ ಯಾವುದೇ ಬಂತಂದರೂ ಇಡೀ ಕುಟುಂಬ ಅವರು ನರಕ ಜೀವನ ಅನಿಸಬೇಕು. ಅದೇ ರೀತಿ ಆ ಮನೆಯಲ್ಲಿ ಹುಟ್ಟುವ ಪ್ರತಿಯೊಂದು ಮಕ್ಕಳು ಗರ್ಭಾವಸ್ಥೆಯಲ್ಲಿರುವ ಕಾಲಕ್ಕೆ ಅಂಗಹೀನರಾಗಿ ಅಂಗಹೂನರಾಗಿ ಗರ್ಭಾವಸ್ಥೆ ಧಾರಣೆ ಆಗುತ್ತದೆ. ಆಮೇಲೆ ಅದು ಅಚಾನಕ್ಕಾಗಿ ದೈವದತ್ತಾಗಿ ಹುಟ್ಟಿದರೂ ಅವನಿಗೆ ಬೆಳೆಯುತ್ತಾ ಕಾಲಿಲ್ಲೋ, ಕೈಯಿಲ್ಲೋ, ಮೂಗಿಲ್ಲೋ, ಕಣ್ಣಿಲ್ಲೋ, ಕಿವಿಯಿಲ್ಲೋ. ಇದು ಸಾಮಾನ್ಯವಾಗಿ ಪ್ರತಿಯೊಂದು ಪಶ್ಚಿಮದ ನೈಋತ್ಯದ ಭಾಗದಲ್ಲಿ ವಾಸಿಸುವ ಮನೆಯವರಿಗೆ ಇದು ಶತಸಿದ್ಧ ಇರುವುದಂತೂ ಗ್ಯಾರಂಟಿ. ಇದಕ್ಕೆ ನೀವು ಪಶ್ಚಿಮದ ವಾಯು ಆ ಮಗುವಿಗೆ ಕಾಲು ಕೈಯೋ ಏನು ಇದ್ದರೆ, ಆ ಮನೆಯ ಒಡನಿಗಿದ್ದರೆ ಅದು ಪಶ್ಚಿಮದ ವಾಯುದು ದಾರಿ ಅಂತಂದು ನೋಡಬೇಕು, ತಿಳಿದುಕೊಳ್ಳಬೇಕು. ನಾನು ಅದೆಷ್ಟು ಮನೆಗಳನ್ನು ವೀಕ್ಷಣೆ ಮಾಡಿದ್ದೇನೆ. ಪಶ್ಚಿಮದ ವಾಯುದು ದಾರಿ ಇದ್ದಂಥವರಿಗೆ, ಪಶ್ಚಿಮದ ನೈಋತ್ಯ ದಾರಿ ಇರುವಂಥ ಮನೆಗಳಿಗೆ ಆ ಮಕ್ಕಳಲ್ಲಿ ಗಂಡು ಸಂತಾನ ಇರುವುದಿಲ್ಲ. ಇದ್ದರೂ ಅಂಗಹೀನರು, ಪೋಲಿಯೋ, ಅದು ಇದು, ಕಣ್ಣು ಇಲ್ಲ, ಕೈಯೂ ಇಲ್ಲ. ಇದು ಶತಸಿದ್ಧದ ಮಾತು. ಇದು ತಾವು ನನಗೆ ಕಾಮೆಂಟ್ಸ್ ಮುಖಾಂತರ ಹೌದು ಇಲ್ಲ ನಾವು ಹೇಳುವುದು ಸರಿಯೋ ಇಲ್ಲ ಅಂತ ಕೆಲವೊಂದು ಮನೆಗಳ ಬಗ್ಗೆ ನೀವು ವೀಕ್ಷಣೆ ಮಾಡಿ ನೋಡಿ, ಆನಂತರ ನನಗೆ ಮಾಹಿತಿಯನ್ನು ನೀಡಿ. ಒಂದು ವೇಳೆ ಆ ರೀತಿ ನಿಮ್ಮ ಮನೆಗಳು ಏನಾದರೂ ಇದ್ದರೆ ಆದಷ್ಟು ಮಟ್ಟಿಗೆ ಪಶ್ಚಿಮದ ಬಲಭಾಗದಲ್ಲಿ ನಿಮ್ಮ ರಸ್ತೆಗಳನ್ನು, ಗೃಹಗಳನ್ನು, ಬಾಗಿಲನ್ನು ನಿರ್ಮಿಸಿಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿ. ಒಂದು ಕುಟುಂಬ ಒಂದು ಸಲ ಕೆಳಗಡೆ ಬಿದ್ದರೆ ಅಂದರೆ ಅದರಷ್ಟು ನರಕ ಜೀವನ ಅನುಭವಿಸುವುದು ಯಾವುದೂ ಇರುವುದಿಲ್ಲ. ಒಬ್ಬ ಒಡೆಯನು, ಮನೆಯ ಒಡೆಯನು ಅಪಮೃತ್ಯದಲ್ಲಿ ಮರಣ ಹೊಂದಿದರೆ ಇಡೀ ಕುಟುಂಬ ನಶಿಸಿ ಹೋದಂತಾಗುತ್ತದೆ. ಆ ಮನೆಗೆ ದುಡಿಮೆ ಇಲ್ಲದಂತಾಗುತ್ತದೆ. ಆ ಮನೆಗೆ ಶ್ರೀರಕ್ಷೆ ಇಲ್ಲದಂತಾಗುತ್ತದೆ. ಒಡೆಯನಿಲ್ಲದ ಮನೆ, ಚಿಕ್ಕ ವಯಸ್ಸಿನಲ್ಲಿ ವಿಧಿಯಾದ ಹೆಂಡತಿ ಏನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ? ವಿಚಾರ ಮಾಡಿಕೊಳ್ಳಿ. ಎಲ್ಲ ಒಡೆಯನು ಹೋದ ತಕ್ಷಣ ಸಾಮಾನ್ಯವಾಗಿ ಆ ವ್ಯಕ್ತಿಯು 30, 40, 25 ವಯಸ್ಸಿನಲ್ಲಿ 1-2 ಮಕ್ಕಳಾದ ತಕ್ಷಣ ಆ ಮನೆಯ ಅಪಾಯದಲ್ಲಿ ಹೋದರೆ ಆ ಮಡದಿಯ ಜೀವನ ಅದೆಷ್ಟು ಕೆಟ್ಟದಾಗಿರುತ್ತದಂತಂದು ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದೇ ರೀತಿ ಇರ್ತದಂಥ ಸಮಾಜ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅದೇ ರೀತಿ ತಾನು ಹೇಳೋದಂತಂದರೆ ಪಶ್ಚಿಮದ ಎಡಭಾಗದ ನೀಚ ಸ್ಥಳದಲ್ಲಿ ತಾವು ಆ ರಸ್ತೆ ಇದ್ದರೆ ಅದನ್ನು ಪುನಃ ಬಲಭಾಗದಲ್ಲಿ ಉಚ್ಚ ಸ್ಥಾನದಲ್ಲಿ ನಿರ್ಮಿಸಿಕೊಳ್ಳಿ. ರಸ್ತೆ ಇದ್ದರೆ ರಸ್ತೆ ಒಂದು ವೇಳೆ ತಮಗೆ ಅದು ಇಲ್ಲದಿದ್ದರೆ ಆದಷ್ಟು ಮಟ್ಟಿಗೆ ತಮ್ಮ ಮನೆಗೆ ಪಶ್ಚಿಮದ ಬಲಭಾಗದಲ್ಲಿ ಉಚ್ಚ ಸ್ಥಾನದಲ್ಲಿ ಒಂದು ರಸ್ತೆಯನ್ನು ತೆಗೆದುಕೊಳ್ಳಿ. ನೀವು ಅದೆಷ್ಟೋ ದುಡ್ಡು ಖರ್ಚು ಮಾಡಿರ್ತೀರಿ, ಒಂದು 10 ಲಕ್ಷದಿಂದ ಕೋಟಿವರೆಗೂ ಮಾಡಿರ್ತೀರಿ ಅವರವರ ಯೋಗ್ಯತೆ ಅನುಸಾರವಾಗಿ. ಕೇವಲ ರಸ್ತೆಗೆ ನೀವು
ಜಿಪುಣತನ ಮಾಡಬೇಡಿ. ಹೇಗೆ ರಸ್ತೆ ಬೇಕು ಅಂತ ಹೇಳ್ಬೇಡಿ. ರಸ್ತೆನೇ ನಮಗೆಲ್ಲ ಕೊಡೋದು, ಮನೆಗೆ ರಸ್ತೆನೇ ಕೊಡೋದು. ಮುಖ್ಯವಾಗಿ ನಮ್ಮ ಒಡನಾಟ ಅಂತ ಹೇಳುತ್ತಿದ್ದಾರೆ. ನಾವು ಯಾವ ಒಡನಾಟದಿಂದ ಬರುತ್ತೇವೆ, ನಮ್ಮ ನಡಿಗೆ ಯಾವ ರೀತಿ ಅಂತ ಒಂದು ಉದಾಹರಣೆಗೆ ಹೇಳಬೇಕಂತಂದರೆ, ತಪ್ಪು ತಿಳಿಯಬೇಡಿ. ನಾವು ಒಂದು ಕನ್ಯೆಯನ್ನು ನೋಡೋಕ್ಕೆ ಹೋದರೆ, ಹುಡುಗಿಯನ್ನು, ನಮ್ಮ ಮಗನಿಗೆ ಸೊಸೆಯನ್ನು ಯಾರನ್ನು ನೋಡೋಕ್ಕೆ ಹೋದಾಗ ನಾವು ಏನು ಮಾಡುತ್ತೇವೆ, ಬಾಗಿಲಿನ ಹೊರಗಡೆ ಬಂದು ಹೋಗು ಅಂತ ಹೇಳುತ್ತೇವೆ. ಯಾಕೆ ಅಂದರೆ ಅದು ಕೇವಲ ನೋಡುವ ರೀತಿ ಅಲ್ಲ, ತಪ್ಪು ತಿಳಿಯಬೇಡಿ. ಅವಳ ನಡಿಗೆ ಯಾವ ರೀತಿ ಇರುತ್ತದೆ ಅಂತಂದು, ಕುಂಟುತ್ತಾಳು, ಏನು ಮಾಡುತ್ತಾಳು, ಯಾವ ರೀತಿ ಇದೆ ಅಂದರೆ ಆ ಹುಡುಗಿಯ ನಡಿಗೆ ಹೇಗಿರುತ್ತದೆ ಅಂತಂದು ವೀಕ್ಷಣೆ ಮಾಡೋದಕ್ಕೆ ಅಂದರೆ ನಡಿಗೆ ಅನ್ನುತ್ತಾರೆ. ನಮ್ಮ ಮನೆಗೆ ಕೂಡ ನಡಿಗೆ. ನಾವು ನೋಡುವ ಒಂದು ಗಂಡು ಹೆಣ್ಣನ್ನು ನೋಡೋ ಕಾಲಕ್ಕೆ ಆ ಹುಡುಗನ ನಡತೆ ಆಗಿರ್ತದೆ ಅಂತ ಕೇಳ್ತೇವೆ. ನಾವು ನಮ್ಮ ಮಗಳನ್ನು ನಮ್ಮ ಮಗಳನ್ನು ಕೊಡಬೇಕಂತಂದು ಬೇರೆಯವರ ಮನೆಗೆ ಮದುವೆ ಮಾಡಿಕೊಡಬೇಕಂದ್ರೆ ಹುಡುಗನ ನಡತೆಯಾಗಿದೆ ಅಂತ ಕೇಳ್ತೀವಿ ನಾವು. ಅಂದರೆ ನಾವು ಹಳೆಯನಾಗುವನ ನಡತೆ ಬಗ್ಗೆ ಕೇಳ್ತೀವಿ, ಸೊಸೆಯಾಗಬಹುಗಳ ಬಗ್ಗೆ ನಡತೆ ಕೇಳ್ತೀವಿ. ಮನೆಯ ನಡತೆ ಯಾಕೆ ಕೇಳುವುದಿಲ್ಲ? ಇದು ಇರುವುದೇ ಇಲ್ಲ. ನಾವು ಈ ಎರಡನ್ನು ಹೇಗೆ ಕೇಳುತ್ತೇವೆ, ಇದರಲ್ಲಿ ಮನೆಯ ನಡಿಗೆ ಕೂಡ ಮುಖ್ಯವಾಗಿರುತ್ತದೆ. ಸಾಧಾರಣವಾಗಿ ಯಾರೇ ಆಗಲಿ ಒಬ್ಬ ಕುಂಟು ಸೊಸೆಯನ್ನು, ಒಬ್ಬ ಕುಂಟು ಅಳಿಯನನ್ನು ಯಾರೂ ತೆಗೆದುಕೊಂಡು ಬರುವುದಕ್ಕೆ ಇಷ್ಟಪಡುವುದಿಲ್ಲ. ಮನೆ ಬೇಸ್ ಚೆನ್ನಾಗಿರ್ಬೇಕು, ನಮ್ಮ ಅಳಿಯ ಚೆನ್ನಾಗಿರ್ಬೇಕು, ನಮ್ಮ ಮಗಳು ಚೆನ್ನಾಗಿರಬೇಕು ಅಂತಂದು ನಡಿಗೆ ಬಗ್ಗೆ ನಾವು ಅತಿ ಮಹತ್ವ ಕೊಡುತ್ತೇವೆ. ಅದೇ ರೀತಿ ನಮ್ಮ ಮನೆಯು ಸಹ ಒಂದು ಮಗನಾಗಲಿ ತಾಯಿದು ಬರುವ ಸೊಸೆಯಂತ ಇದ್ದಾಗೆ ನಾವು ಆ ಸ್ಥಳ ಕೊಂಡುಕೊಳ್ಳುವ ಕಾಲಕ್ಕೆ ಆ ನಡಿಗೆ ಮುಖ್ಯವಾಗಿರುತ್ತದೆ. ಆ ನಡಿಗೆ ಚೆನ್ನಾಗಿದ್ದರೆ ಅಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತೇವೆ. ಮುಖ್ಯವಾಗಿ ಪಶ್ಚಿಮದ ವಾಯು ನಡಿಗೆ ಇರಬೇಕು. ಪಶ್ಚಿಮದ ನೈಋತ್ಯದಲ್ಲಿ ನೀಚ ಸ್ಥಾನದಲ್ಲಿ ನಡಿಗೆ ಇದ್ದರೆ ಅವನು ಎಂಥ ಶ್ರೀಮಂತನಾಗಿದ್ದರೂ ಮೂರನೇ ಕುಟುಂಬ ತಲೆಮಾರೆಂಬ ತಟಿಗೆ ಅವನ ಇಡೀ ಜೀವನವೆಲ್ಲ ನರಕವಾಗಿರುತ್ತದೆ. ಅದು ಎಷ್ಟೋ ಮನೆಗಳನ್ನು ನೋಡಿದ್ದೇನೆ. ಕೋಟ್ಯಾಧೀಶ್ವರರು ಭಿಕ್ಷಾಧಿಪತಿ ಆಗಿದ್ದಾರೆಂದರೆ ಇದು ಪಶ್ಚಿಮದ ನೈಋತ್ಯದ ದಾರಿಯು, ಎಡಭಾಗದಲ್ಲಿ ನೀಚ ಸ್ಥಾನದಲ್ಲಿ ಬರುವಂಥ ದಾರಿಯು ಮುಖ್ಯವಾಗಿರುತ್ತದೆ ಎಂದು ಹೇಳಿ ನನ್ನ ಈ ಎಪಿಸೋಡನ್ನು ಮುಗಿಸುತ್ತಿದ್ದೇನೆ. 12ನೇ ಎಪಿಸೋಡು ಇದು. 4 ದಿಕ್ಕುಗಳಲ್ಲಿ 4 ಭಾಗಗಳಲ್ಲಿ ಯಾವ್ಯಾವ ದಿಕ್ಕಿಗೆ ಏನೇನು ಯಾವ ರಸ್ತೆ ಒಳಿತು ಕೆಡುಕುಗಳು, ಉಚ್ಚ ನೀಚಗಳ ಬಗ್ಗೆ ಹೇಳಿದ್ದೇನೆ. ಮುಂದಿನ ಎಪಿಸೋಡಿನಲ್ಲಿ ಬೇರೆ ವಿಷಯವಾಗಿ ಅಂದರೆ ಯಾವುದೇ ಒಂದು ಎಪಿಸೋಡಿನ ಬಗ್ಗೆ ಹೇಳುತ್ತೇನೆ. ಯಾವುದು ತೆಗೆದುಕೊಳ್ಳುತ್ತೇನೆ ವಿಷಯವಾಗಿ ಅಂತ ಆಮೇಲೆ ಹೇಳುತ್ತೇನೆ. ಸರಿ, ಇದಕ್ಕೆ ನನ್ನ VK ನಿಜವಾಸ್ತು ಚಾನಲನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದ. ಅದರ ಜೊತೆಗೆ ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಅದೇ ರೀತಿ ಕಾಮೆಂಟ್ಸ್ ಮಾಡಿ. ಯಾವಾಗಲೂ ನೀವು ಮಾಡುವ ಕಾಮೆಂಟ್ಸು ನಮಗೆ ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕೆ ಬಹಳ ಅತಿ ಮುಖ್ಯ. ಕೇವಲ ಯಾರು ಕಾಮೆಂಟ್ಸ್ ಮಾಡಲಿಲ್ಲ ಅಂದರೆ ನಾನು ಮಾಡುತ್ತಾ ಹೋಗುತ್ತೇನೆ, ಅದು ಒಳ್ಳೆತು ಕೆಡುಕೊಂಬುದು ನನಗೆ ಗೊತ್ತಾಗುವುದಿಲ್ಲ. ಅದಕ್ಕೆ ದಯಮಾಡಿ ನಾನು ಯಾವ ರೀತಿ ತಪ್ಪಿದ್ದೇನಂತಂದು ಪ್ರತಿಯೊಬ್ಬ ವ್ಯಕ್ತಿ ಕಾಮೆಂಟ್ಸ್ ಮಾಡಿದಾಗ ನಾನು ಇದರಲ್ಲಿ ತಪ್ಪಿದ್ದೇನೆ, ತಿದ್ದಿಕೊಳ್ಳಬೇಕು ಅಂತಂದು ನನಗೆ ವೀಕ್ಷಕರೇ ನನಗೆ ಶ್ರೀರಕ್ಷಾ ಎಂದು ಭಾವಿಸಿ ವೀಕ್ಷಕ ಮಹಾಪ್ರಭುಗಳಿಗೆ ನಾನು ವಂದನೆಗಳನ್ನು ಹೇಳುತ್ತಾ ನನ್ನ ವಿಡಿಯೋವನ್ನು ಮುಕ್ತಾಯ ಮಾಡುತ್ತೇನೆ. 13ನೇ ಎಪಿಸೋಡು ಮುಂದಿನ ದಿನಗಳಲ್ಲಿ ನಾನು ಪ್ರಸಾರ ಮಾಡುತ್ತೇನೆ. ಈ ವಿಷಯ ಏನೆಂದು ಮುಂದಿನ ಎಪಿಸೋಡಿನಲ್ಲಿ ಹೇಳುತ್ತೇನೆ.